ಅಖಂಡ ಮಾಧ್ಯಮ ಸರಣಿ ಸಂಚಿಕೆಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ GR ಮೂರ್ತಿಯವರು. ಇವರು ಹಿರಿಯ ವರದಿಗಾರರು ಹಾಗೂ ಹಲವಾರು ಪತ್ರಿಕೆಗಳಲ್ಲಿ ತನ್ನದೇ ಆದ ಛಾಪು ಮೂಡಿಸಿದಂಥವ್ರು. ಇವರು ಪತ್ರಿಕಾ ರಂಗದಲ್ಲಿ ಏನೇನು ಸಾಧನೆ ಮಾಡಿದ್ದಾರೆ ಏನು ಎತ್ತಂತ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ ಮೂರ್ತಿ. ನಮಸ್ಕಾರ ಮೂರ್ತಿಯವರೇ, ತಾವು ಹುಟ್ಟಿ ಬೆಳೆದಿದ್ದೆಲ್ಲ ಎಲ್ಲಿ ಏನು ಅಂತ? ನಾನು ಆ್ಯಕ್ಚುಲಿ ಮೂಲತಃ ಗಡಿ ಭಾಗದಲ್ಲಿ ಹುಟ್ಟಿದ್ದು. ಇಲ್ಲಿ ಕೋಲಾರ ಜಿಲ್ಲೆ ಅಂತ ಕೋಲಾರ ಜಿಲ್ಲೆಯಲ್ಲಿ ಹುಟ್ಟಿದ್ದು. ಒಂದು ಕುಗ್ರಾಮ, ಸಣ್ಣ ಹಳ್ಳಿ. ಅಲ್ಲಿ ಹುಟ್ಟಿ ಆದಮೇಲೆ ಇದ್ಕೊಂಡಿದ್ದೆ. ನನ್ನನ್ನು ವಿದ್ಯಾಭ್ಯಾಸಕ್ಕೋಸ್ಕರ ಇದ್ಕೊಂಡಿದ್ದೆ ಬೆಂಗಳೂರಿನಾಗ ಬಂದೆ. ಬೆಂಗಳೂರಿಗೆ ಬಂದಾದ್ಮೇಲೆ ಇದ್ಕೊಂಡಿದ್ದೆ ಚಾಮರಾಜಪೇಟೆಯಲ್ಲಿ ಉಳ್ಕೊಂಡಿದ್ದೆ. ಚಾಮರಾಜಪೇಟೆ ಅಲ್ಲಿ ವ್ಯಾಸಂಗ ಎಲ್ಲ ಮುಗಿದಾದ್ಮೇಲೆ ಏನಾಯಿತು ಅಂತ ಹೇಳಿದ್ರೆ, ಕಾಲೇಜ್ ದಿನಗಳಲ್ಲೇ ಈ ಪತ್ರಿಕೆಗಳಲ್ಲಿ ಇದ್ಕೊಂಡಿದ್ದೆ. ಇದು ಬರೋದು ಏನು ಅಂತ ಹೇಳಿದ್ರೆ ವಾಚಕರ ವಾಣಿ ಮತ್ತು ಇಂಥದ್ದೆಲ್ಲ ಬರೋದು. ಆಗ ನನ್ನ ಒಬ್ಬ ಸ್ನೇಹಿತ ಒಬ್ಳಿದ್ಲು, ಪೂರ್ಣಿಮಾ ಅಂತ ಹೇಳ್ಬಿಟ್ಟಿದ್ದು. ಆ್ಯಕ್ಚುಲಿ ಮೂಲತಃ ಮೈಸೂರವಳು. ಅವಳು ನಾವು ಇದ್ಕೊಂಡಿದ್ದೆ ಟೈಪಿಂಗ್ ಕಲಿಯೋಕ್ಕೆ ಅಂತ ಹೋಗ್ತಾ ಇರ್ಬೇಕಾದ್ರೆ, ಏನೋ ನೀನು ಇಷ್ಟೆಲ್ಲ ಮಾತಾಡ್ತೀಯ, ಇಷ್ಟೆಲ್ಲ ಬರೀತೀಯ, ವಾಚಕರ ವಾಣಿಗೆ ಯಾಕೆ ಬರಿಬಾರ್ದು, ಅಲ್ಲೂ ಸಮಸ್ಯೆಗಳು ನಿನಗೆ ಗೊತ್ತಿದೆಯಲ್ಲ ಅಂತೇಳಿ ಹಂಗೆ ಮಾತಾಡ್ತಾ ಇದ್ಕೊಂಡಿದ್ದೆ. ಒಂದು 2-3 ಬರೆದ್ರೆ ಇದ್ಕೊಂಡಿದ್ದೆ. ಈ ಹಲವರು ಹಾಡುಗಳಿಗೋಸ್ಕರ ಇದ್ಕೊಂಡಿದ್ದೆ. ಆಕಾಶವಾಣಿ ಮತ್ತು ರೇಡಿಯೋಗೆ ಬರೀತಾ ಇದ್ರಲ್ಲ, ಆ ಥರ ಇದ್ಕೊಂಡಿದ್ದೆ. ಒಂದು ಕ್ಯೂರಿಯಾಸಿಟಿ ಇದ್ಕೊಂಡಿದ್ದೆ. ಒಂದು 2-3 ಲೇಖನಗಳು ಬರೆದು ವಿತ್ ಫೋಟೋ ಚಾಮರಾಜಪೇಟೆದ ಒಂದು ಹಲವು ಇದ್ರ ಬಗ್ಗೆ, ಕಸದ ಸಮಸ್ಯೆ ಬಗ್ಗೆ, ರಸ್ತೆಗಳ ಬಗ್ಗೆ ಬರೆದೆ. ಫಸ್ಟ್ ಬರೆದಾದ್ಮೇಲೆ ಏನಾಯಿತು, ಡೈಲಿ ಪೇಪರ್ ಓದೋದು ನೋಡ್ತಾ ಇದ್ದೆ. ನಾನು ಬರಲಿಲ್ಲ. ಒಂದು ದಿವಸ ಏನಾಯಿತು ಅಂತ ಹೇಳಿದ್ರೆ, ಹಿಂಗೆ ಅಚಾನಕ್ಕಾಗಿ ಒಂದು ಬೋಂಡ ಅಂಗಡಿಗೆ ಹೋದೆ. ದೊಡ್ಡ ಬೋಂಡ ತಗೊಂಡು 2 ರೂಪಾಯಿ ಕೊಟ್ಟರೆ 5 ಕೊಡೋರು. ದೊಡ್ಡ ಬೋಂಡ ತಗೊಂಡಾದ್ಮೇಲೆ ನೋಡ್ತೀನಿ ವಾಚಕರ ವಾಣಿಯಲ್ಲಿ ನಂದಿತ್ತು. ಅದಾದಮೇಲೆ ಇದ್ಕೊಂಡಾಗ 250ರಿಂದ 500 ರೂಪಾಯಿ ರೆನ್ಯುಮೇಷನ್ ಕೊಡೋರು. ಯಾವುದೇ ಒಂದು ಪತ್ರಿಕೆಯಲ್ಲಿ ಒಂದೊಂದು ಸುದ್ದಿ ಪ್ರಕಟ ಆಯಿತು ಅಂತ ಹೇಳಿದ್ರೆ ಆ ಅಡ್ರೆಸ್ಗೆ ಇದ್ಕೊಂಡಿದ್ದು ಮನೆ ಆರ್ಡ್ರ್ ಬರೋದು. ಈಗ ಚೆಕ್ಕು ಅದು ಇದು ಬರ್ತೈತೆ, ಅವಾಗ ಮನೆ ಆರ್ಡ್ರ್ ಬರೋದು. ಸರಿ ಬಂದಿದೆಯಲ್ಲ, ಯಾಕೆ ನನಗೆ ಇನ್ನೆಲ್ಲ ಬಂದಿಲ್ಲ ಅಂತೇಳಿ ಲಾಸ್ಟ್ಗೆ ಏನಾಯಿತು, ನಂದು ದೇವನಾಥ ಸ್ಟ್ರೀಟ್ ಮನೆ ಒಂದು ರೂಮಲ್ಲಿದ್ದು, ಸಣ್ಣ ಕೊಠಡಿ. ಅವನು ಚಾಮರಾಜಪೇಟೆ ಎಲ್ಲ ಹುಡುಕಿದ್ದೇನೆ, ಈ ಯಾರಪ್ಪ ಇದು ಅಡ್ರೆಸ್ಸೇ ಸಿಕ್ಕಿಲ್ಲ, ಹಂಗೆ ಅಂತೇಳಿ ಲಾಸ್ಟಿಗೆ ಇದ್ಕೊಂಡಿದ್ದೆ. ಒಂದು ದಿವಸ ಪೋಸ್ಟ್ ಆಫೀಸ್ಗೆ ಹೋದೆ ನಾನು. ನೋಡಿ ಈ ಥರ ಯಾವುದಾದ್ರೂ MO ಬಂದಿದೆಯಾ ಅಂತ. ಸಾರ್ ಬಂದು ವಾಪಸ್ ಹೋಯ್ತು ಸಾರ್. ಸರಿ ಸೀದಾ ಇದ್ಕೊಂಡಿದ್ದೆ, ಪ್ರಜಾವಾಣಿ ಆಫೀಸ್ಗೆ ಹೋಗಿದೆ. ಹೋದ್ಮೇಲೆ ಇದ್ಕೊಂಡು ರಿಸೆಪ್ಷನಲ್ಲಿ ಹೋಗ್ಬಿಟ್ಟಿದ್ದೆ. ಸರ್ ಈ ಥರ ನಮ್ಮದು ಒಂದು ಪ್ರಕಟ ಆಗಿದೆ, ಹಿಂಗಾಗಿದೆ ಅಂತ. ಏನಪ್ಪ ನೀನು ಮನೆ ಆರ್ಡ್ರ್ ಬಂದಿದ್ರೆ ವಾಪಸ್ ಬಂದಿದೆಯಲ್ಲಪ್ಪ, ಆಯಿತು ನಾವು ಕ್ಯಾಶ್ ಕೊಡೋಕ್ಕಾಗಲ್ಲ, ಮತ್ತೆ ಮನೆ ಆರ್ಡ್ರ್ ಬರುತ್ತೆ ಅಂತ. ಸರಿ ಅದಾದ ಇದ್ಕೊಂಡಿದ್ದೆ. 1 ತಿಂಗಳಿಗೆ ಏನಾಯಿತು, 2 ಒಂದೇ ಸಾರಿ ಬಂದುಬಿಡ್ತು 500 ರೂಪಾಯಿ. ಆಗಿದ್ಕೊಂಡಿದ್ದು 500 ರೂಪಾಯಿ ಅಂತ ಹೇಳಿದ್ರೆ ಇವತ್ತಿನ ದಿವಸ 5 ಲಕ್ಷ ಥರ. ಸರಿ ಸ್ನೇಹಿತರನ್ನೆಲ್ಲ ಕರ್ಕೊಂಡು ವಿದ್ಯಾರ್ಥಿ ಭವನ ಕರ್ಕೊಂಡದೆ. ಎಲ್ರಿಗೂ ಮಸಾಲೆ ದೋಸೆ ತಿನ್ನಿಸಿ, ಕಾಫಿ ಕುಡಿಸಿ ವಿದ್ಯಾರ್ಥಿ ಭವನ ಕರ್ಕೊಂಡಾಗಿದ್ರೆ ಎಲ್ಲರೂ ಇದ್ಕೊಂಡಿದ್ದು, ಏನಿದು ಈ ಥರ ಬಂದು ಎಲ್ರಿಗೂ ದೋಸೆ ಹೇಳ್ತಾ ಇದ್ದೇನೆ ಮತ್ತು ಕಾಫಿ ಕುಡಿಸ್ತಾ ಇದ್ದೇನಲ್ಲ, ಯಾವುದೋ ಲಾಟ್ರಿ ಹೊಡಿರ್ಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿದರು. ಅಲ್ಲಿ ಏನಾಯಿತು ಅಂತ ಹೇಳಿದರೆ, ಮೈಸೂರು ಮಠ ಅಂತ ಒಬ್ಬರಿದ್ದು. ಆ್ಯಕ್ಚುಲಿ ವಿಧಾನಸೌಧದಲ್ಲಿ ನಿಮಗೆಲ್ಲ ಗೊತ್ತಿರುತ್ತೆ, ಮಾಧ್ಯಮ ಸಲಹೆಗಾರರು ಮೈಸೂರು ಕಡೆಯವರು. ಅವರು ಸಿಕ್ಕಿದ ಮೇಲೆ ಇದ್ಕೊಂಡಿದ್ದೆ. ಹಿಂಗೆ ಮಾತಾಡ್ತಾರೆ ಲೋಕಾಮಾಗಿ, ಸಾರ್ ಈ ಥರ ಇದ್ದದ್ದು. ನೋಡಪ್ಪ ನೀನು ಮುಂದೆ ಒಂದಲ್ಲ ಒಂದು ದಿವಸ ಮಾಧ್ಯಮ ರಂಗಕ್ಕೆ ಬರ್ಬೋದು, ನಿನ್ನ ಇಚ್ಛೆಗೆ ಏನಂದ. ಇಲ್ಲ ನಾನು ಇದ್ಕೊಂಡಿದ್ದೆ ಹೈಯೆಸ್ಟ್ ಇದ್ಕೊಂಡಿದ್ದೆ, ಕಾನೂನು ತಪ್ಪಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕು ಅಂತ ಇದ್ದೀನಿ, ಹಂಗೆ ಅಂತ. ಹುಚ್ಚಾರಿ ಇದ್ಕೊಂಡಿದ್ದು, ಇದರಲ್ಲಿ ಒಳ್ಳೆ ಭವಿಷ್ಯತ್ ಇದೆ, ಹಂಗೆ ಅಂತ ಹೇಳ್ಬಿಟ್ಟು ಹೇಳಿದರು. ಆಗ ಆ್ಯಕ್ಚುಲಿ ಮಾಧ್ಯಮ ಲೋಕದಲ್ಲಿ ಆಗಿನ ಕಾಲದಲ್ಲಿ 77ರಿಂದ 82ವರೆಗೂ ಲಿಮಿಟೆಡ್ ಪರ್ಸನ್ಸ್ ಆ್ಯಕ್ಚುಲಿ ಆಯ್ಕೆ ಮಾಡ್ತಾಯಿದ್ದು. ಯಾಕೆ ಅಂತ ಹೇಳಿದ್ರೆ, ಒಂದು ಕಡೆ ಥ್ರೆಟ್ಟು, ಇನ್ನೊಂದು ಕಡೆ ಇದ್ಕೊಂಡಿದ್ದೆ ಬೇರೆ ರೀತಿ. ಯಾಕಪ್ಪ ಸಹವಾಸ ಆಗಲೂ ರಾತ್ರಿ ದುಡಿಬೇಕು. ಆಮೇಲೆ ಇದ್ಕೊಂಡಿದ್ದೆ ಆವಾಗ ಯಾರಾದರೂ ಬರೆದು ಕೊಟ್ಟರೆ, ಆ್ಯಕ್ಚುಲಿ ಶೇಷರಾಘವಾಚಾರ್ಯ ಇನ್ನೂ ಬದುಕಿರ್ಬೋದು. ಮಹಾದೇವ ಪ್ರಸಾದ್ ಶೇಷರಾಘವಾಚಾರ್ಯ ಇತ್ತು. ಒಂದು ಸಾರಿ ಹಿಂಗೆ ಇದ್ಕೊಂಡಿದ್ದೆ, ಜಯನಗರ ಸುದ್ದಿ ಅಂತ ಒಂದು ಹೊಸದಾಗಿ ಓಪನ್ ಆಯಿತು. ಸೀತಾನದಿ ಸುಧೀಂದ್ರ ಅಂತ ಇತ್ತು. ಅವ್ರು ಏನು ಮಾಡಿದರು, ಹಿಂಗೆ ಇದ್ಕೊಂಡಿದ್ದೆ, ನಮ್ಮ ಆಫೀಸ್ಗೆ ಬಾ, ನಮ್ಮಲ್ಲಿ ಇದ್ಕೊಂಡಿದ್ದೆ ಕೆಲಸ ಖಾಲಿ ಇದೆ ಅಂತ ಹೇಳ್ಬಿಟ್ಟಿದ್ದೆ. ಆಮೇಲೆ ಮಳೆ ಜೋಡಿಸ್ತಾಯಿದ್ರು. ಅದಕ್ಕೆ ಮೊದಲೇ ಇದ್ಕೊಂಡಿದ್ದೆ ಈ ಲೋಕವಾಣಿ ಟಚ್ಚು, ಅದು ಇದು ಒಂದು ಸ್ವಲ್ಪ ಪತ್ರಿಕೆಗಳದ್ದು ಅಲ್ಲಿ ಮಿತ್ರದ್ದು ಟಚ್ ಇತ್ತು. ಅಲ್ಲಿ ಮಾತಾಡ್ತಾಯಿದ್ದೆ. ಓದೆ ಒಂದು ದಿವಸ. ಸರಿ ಅಂತ ಹೇಳ್ಬಿಟ್ಟಿದ್ದೆ, ಯಾವುದಾದ್ರೂ ಒಂದು ಬರೀ ನೋಡೋಣ ಸುದ್ದಿ ಅಂದರು. ನಾನು ಕನ್ನಡಪ್ರಭದಲ್ಲಿ ಯಾವುದೋ ಒಂದು ಸುದ್ದಿ ಬಂದಿತ್ತು, ತಿರ್ಚಿ ಮುರ್ಚಿ ಬರೆದುಬಿಟ್ಟಿದ್ದೆ. ಚೆನ್ನಾಗಿ ಬರೆದಿದ್ದೆಯಾ ಅಂತ ಹೇಳ್ಬಿಟ್ಟು ಹರಿದು ಬಿಸಾಕಿದ್ರು. ಇಲ್ಲ ಇನ್ನೊಂದು ಸರಿ ಹರಿದು ಬಿಸಾಕಿದ್ರು. ಆಯಿತಾ, ಸರಿಯಾಗಿ ಅದರಲ್ಲಿ ಇದ್ಕೊಂಡು ಸ್ಪಷ್ಟವಾಗಿ ಇದ್ಕೊಂಡಿದ್ದು, ಪದ ಬಳಕೆ ಸರಿ ಇರಲಿಲ್ಲ ಅಂತೇಳಿ. ಸರಿ ಇನ್ನೊಂದು ಸರಿ ಬರೀ ಅಂತ ಬರೆದೆ. ಆವಾಗಲೂ ಅದಕ್ಕಿಂತ ಇನ್ನೂ ಚೆನ್ನಾಗಿ ಬರ್ತೀವಿ ಅಂತ ಮತ್ತೆ ಹರಿದು ಬಿಸಾಕಿದ್ರು. ಇದು ಏನಪ್ಪ ಇದು ಅಂತ ಬಿಡ್ತು. ಬೈತಾ ಇರಲಿಲ್ಲ. ಹರಿದು ಬಿಸಾಕಾದ್ಮೇಲೆ ಇದ್ಕೊಂಡಿದ್ದೆ. ಒಂದು 5-6 ಸಾರಿ ಬರೆದೆ. ಲಾಸ್ಟ್ಗೆ ನೋಡು ಈಗ ಕರೆಕ್ಟಾಗಿ ಬಂದಿದೆ, ನೀನು ಪ್ಯಾರಾವೈಸ್ ಬರ್ದಿಲ್ಲ, ನೀನು ಕತೆ ಬರ್ದಂಗೆ ಬರ್ದಿದ್ದೆ, ಸುದ್ದಿ ಏನಿದೆ ಅಂತೇಳಿ ಅದ್ರ ಬಗ್ಗೆ ಇದ್ಕೊಂಡಿದ್ದೆ, ಅದನ್ನು ಫಸ್ಟ್ ಇಂಪಾರ್ಟೆಂಟ್ ಕೊಡಬೇಕು ಅಂತ. ಸರಿ ಅಲ್ಲಿಂದ ಇದ್ಕೊಂಡಿದ್ದೆ. ಆಯಿತು ಅಂತ ಹೇಳ್ಬಿಟ್ಟಿದ್ದೆ.
ಈ ಹಲವರು ಕೇಳೋರು ಏನಾದರೂ ಇದ್ದು ಅಂತ ಹೇಳಿದ್ರೆ ಸಾಯಂಕಾಲದತ್ತು ಏನಾದರೂ ಒಂದು ಬರ್ಕೊಡೋ ಅನ್ನೋರು. ಈಗ ಚಾಮರಾಜಪೇಟೆ ಮತ್ತು ಇದು ಕಡೆದೆ ರಾಜಾಜಿನಗರ ಜಾಸ್ತಿ ಹೋಗ್ತಾ ಇದ್ದೆ. ಡೊನಾಲ್ಡ್ ಡಕ್ ಬಾರ್ ಅಂತ ಒಂದಿತ್ತು, ಅಲ್ಲಿ ನಂದು ಪರ್ಮನೆಂಟ್ ಅಡ್ಡ ಅವಾಗ. ಆಯ್ತಾ, ಚಾಮರಾಜಪೇಟೆ ಬಿಟ್ಟರೆ ನಾನು ಇದ್ಕೊಂಡಿದ್ದೆ ಡೊನಾಲ್ಡ್ ಡಕ್ ಬಾರ್. ಅಲ್ಲಿಗೆ ಹೋದ್ರೆ ಇದ್ಕೊಂಡಿದ್ದೆ, ಹಲವರು ಸ್ನೇಹಿತರು ಸಿಗ್ತಾಯಿದ್ರು. ಸೀತಾ ನದಿ ಅಲ್ಲೇ ರೆಗ್ಯುಲರ್ ಆಗಿ ಬರೋನು, ಸಮೀವುಲ್ಲಾ ಅಲ್ಲೇ ಬರ್ತಾಯಿದ್ರು. ಎಲ್ಲ ಸೇರಿಬಿಟ್ಟಿದ್ದೆ, ಮಾತಾಡ್ಕೊಂಡಿದ್ದೆ, ಇದಾಗ್ತಾಯಿತ್ತು. ಆಮೇಲೆ ಏನಾಯಿತು ಅಂತ ಹೇಳಿದ್ರೆ ಸ್ಟ್ರಿಂಜರ್ ಟೈಪ್ ಹಲವು ಸ್ಟೋರೀಸ್ಗಳು ಇದನ್ನೆಲ್ಲ ಕೊಡಿ ಅಂತ ಬಿಟ್ಟಿದ್ದು. ಒಂದಷ್ಟು ಪೇಪರ್ಸ್ ಅವರು ಕೇಳೋಕ್ಕೆ ಶುರು ಮಾಡಿದ್ರು. ಅರೆ ನನಗೆ ಗೊತ್ತಿದ್ದು ಪೊಲಿಟಿಕಲ್ ಆಗಲಿ ಅಥವಾ ಕ್ರೈಮ್ ಆಗಲಿ ಇದೆಲ್ಲ ಬರಿತಾ ಹೋಗ್ತಾಯಿದ್ದೆ. ಆಮೇಲೆ ಅಚಾನಕ್ಕಾಗಿ ಏನಾಯಿತು ಅಂತ ಹೇಳಿದ್ರೆ ಒಂದು ಸರಿ ಮೈಸೂರಿಗೆ ಹೋಗಿದ್ದೆ. ಮೈಸೂರಿಗೆ ಹೋದಾಗ ಇದ್ಕೊಂಡಿದ್ದೆ ಬಸವಣ್ಣಪ್ಪ ಅಂತ ಒಬ್ಬರಿದ್ದರು, ಮಹಾನಂದಿ ಪತ್ರಿಕೆ ಸಂಪಾದಕರಾಗಿದ್ದರು. ಅವ್ರು ಇದ್ಕೊಂಡಿದ್ದೆ, ಮರ ನಿಂದು ಹೆಸರು ಕೇಳಿದ್ದೀನಿ, ಎಲ್ಲ ಇದಿದೆ, ಈಗ ಬೆಂಗಳೂರಲ್ಲಿ BJP ಕಾರ್ಯಕಾರಿಣಿ ಸಮಿತಿ ಇದೆ, ನಮ್ಮಿಂದ ಇಲ್ಲಿದ್ದ ಒಬ್ಬ ರಿಪೋರ್ಟ್ರ್ ಬರ್ತಾರೆ, ನೀವು ಒಂದು ಸ್ವಲ್ಪ ಸೈಡ್ ವಿಂಗ್ಸ್ ಏನಿದೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಸ್ಟೋರಿ ಕೊಡು. ಸರಿ ಇದೆಯೋ ಮೈಸೂರಿದ್ದ ಇದೆಯೋ ಬೆಂಗಳೂರಲ್ಲಿ ಯಾರು ಓದ್ತಾರೆ, ಹಂಗೆ ಹೆಂಗಾಯ್ತು, ಆಯಿತು ಸರ್ ಅಂತ ಹೇಳಿದೆ. ಅದಕ್ಕೇನಿದೆ ನಾನು ಕೊಡ್ತೀನಿ ಅಂತ ಹೇಳಿದ್ರು. ಅಮರ್ ಟವರ್ಸಲ್ಲಿ ಆಫೀಸ್ ಓಪನ್ ಮಾಡಿದ್ದು. ಅಲ್ಲಿ ಇದ್ಕೊಂಡಿದ್ದೆ, ಸರಿ ಅಂತ ಹೇಳ್ಬಿಟ್ಟಿದ್ದೆ. 3 ದಿವಸ ಕಾರ್ಯಕಾರಿಣಿ ಇತ್ತು, ಸಂಪೂರ್ಣವಾಗಿ ಇದ್ಕೊಂಡಿದ್ದೆ. ಒಂದು 3 ದಿವಸದ್ದು ಇದ್ಕೊಂಡಿದ್ದೆ, ಒಂದೇ ಇದ್ರ ಥರ ಇದ್ಕೊಂಡಿದ್ದೆ. 3 ಭಾಗಗಳಾಗಿ ವಿಂಗಡಿಸ್ಬಿಟ್ಟಿದೆ, ಡೇ 1, ಡೇ 2, ಡೇ 3. 3 ದಿವಸದ್ದು ಬರೆದು ಕಳಿಸಿದ್ರೆ ಇದ್ಕೊಂಡಿದ್ದು ನನಗೆ ಗೊತ್ತಿಲ್ಲ, ಫ್ರಂಟ್ ಪೇಜ್ ಲೀಡ್ ಆಗಿಬಿಟ್ಟು. ಲೀಡ್ ಆದಮೇಲೆ ಇದ್ಕೊಂಡಿದ್ದು ಎಲ್ಲರೂ ಏನು ಮರ ನೀನು, ನಾವು ಅಲ್ಲೇ ಇದ್ವಿ, ನೀನು ಈ ಥರ ನಡೆದಿರೋದು ಗೊತ್ತಿಲ್ಲ, ಹಂಗೆ ಹಿಂಗೆ ಹೆಂಗೆ ಬರದೆ ಅಂತ ಹೇಳಿದ್ರು. ರಾಜಾರಾಮ್ ಅಂತ ಹೇಳ್ಬಿಟ್ಟಿದ್ದೆ ಅವಾಗ ಮೀಡಿಯಾ ಇದಕ್ಕೆ, ಮತ್ತು ಕೋಆರ್ಡಿನೇಟ್ರಾಗಿ VS ಆಚಾರ್ಯ ಇದ್ದರು. ಸರಿ VS ಆಚಾರ್ಯ ಇದ್ಕೊಂಡಿದ್ದು ಒಂದು ದಿವಸ, ಆವಾಗ ಇದು OTC ರೋಡಲ್ಲಿ BJP ಆಫೀಸ್ ಇದೆ, ಬೇರೆಯವ್ರ ಕಡೆಯಿಂದ ಹೇಳಿ ಕಳಿಸಿದ್ರು VS ಆಚಾರ್ಯ, ನಮ್ಮ ಆಫೀಸಿಗೆ ಬಾ. ಏನಕ್ಕೆ BJP ಆಫೀಸ್ ನನ್ನನ್ನು ಕರೀತಾರೆ, ನಾನು ಯಾವುದ್ರಲ್ಲಿ ಇನ್ನು ಪರ್ಮನೆಂಟ್ ಇದಿಲ್ಲ ಅಂತೇಳಿ. ಸರಿ ಅಲ್ಲಿಗೆ ಹೋದ್ಮೇಲೆ ಇದ್ಕೊಂಡಿದ್ದೆ, ಇಲ್ಲಪ್ಪ ನ್ಯಾಷನಲ್ ಲೀಡರ್ಸ್ ಎಲ್ಲ ಇದು ಮಾಡಿದರು, ನಾಳೆ ಇದ್ಕೊಂಡಿದ್ದೆ ಕುಮಾರ್ ಕೃಪಾ ಗೆಸ್ಟ್ ಹೌಸ್ಗೆ ಬಂದುಬಿಡು, LK ಅಡ್ವಾಣಿ, ವೆಂಕಯ್ಯ ನಾಯ್ಡು ಎಲ್ಲ ಇರ್ತಾರೆ, ಅವ್ರ ಜೊತೆಯಲ್ಲಿ ನಿಂದೊಂದು ಫೋಟೋ ತೆಗಿಬೇಕು. ನಂದೇ ಯಾಕೆ ಸರ್ ಅಂದೆ. ಇಲ್ಲ ಸೈಡ್ ವಿಂಗು ತುಂಬ ಚೆನ್ನಾಗಿ ಬರೆದಿದ್ದೆ, ಎಲ್ಲರೂ ಹೇಳಿದ್ರು, ಕನ್ನಡದಲ್ಲಿದ್ದರೂ ಸಹಿತ ಚೆನ್ನಾಗಿದೆ. ಸರಿ ಹೋದೆ, ಕುಮಾರ್ ಕೃಪಾ ಗೆಸ್ಟ್ ಹೌಸ್ ಹೋದ್ಮೇಲೆ ತಿಂಡಿ ಇದು ಮಾಡಿದರು, ತಿಂಡಿ ತಿಂತಾ ಇದ್ಕೊಂಡಿದ್ದೆ. ವೆಂಕಯ್ಯ ನಾಯ್ಡು ತೆಲುಗುದಲ್ಲೇ ಮಾತಾಡಿದ್ರು, LK ಅಡ್ವಾಣಿ ಎಲ್ಲ ಮಾತಾಡಿ ಇದಾಯಿತು. ಆ್ಯಕ್ಚುಲಿ ಕೇಶವ ಸ್ಟುಡಿಯೋ ಇದ್ದರೆ ನಂದು ಫೋಟೋ ಮತ್ತು ಇದು ಅಲ್ಲಿ ಇರ್ಬೋದು, ಮೋಸ್ಟ್ಲಿ 2-3 ಸರಿ ನಾನು ನೋಡಿದ್ದೆ ಕೇಶವ ಫೋಟೋ ಸ್ಟುಡಿಯೋ ಅಂತ ಹೇಳ್ಬಿಟ್ಟು. ಅಲ್ಲಿಂದ ಏನಾಯಿತು ಅಂತೇಳಿ ಬೇರೆಯವರೆಲ್ಲ ಡಿಸ್ಟ್ರಿಕ್ಟ್ ಅವರು ಇದ್ಕೊಂಡಿದ್ದೆ ಶುರು ಹಚ್ಕೊಂಡ್ರು, ಸರ್ ಇಲ್ಲಿ ಬೆಂಗಳೂರು ಸಿಟಿದು ನೋಡಿ, ಪೊಲಿಟಿಕಲ್ ಇದು ಅಥವಾ ಏನಿದೆ ಡಿಸ್ಟ್ರಿಕ್ಟ್ ಇದ್ರದ್ದು ಚೆನ್ನಾಗಿದಾಗ್ತಾ ಇದೆ. ಅದಾದಮೇಲೆ ಏನಾಯಿತು ಅಂತ ಹೇಳಿದ್ರೆ, ಕೋಲಾರದಿಂದ ಒಬ್ಬ ಸ್ನೇಹಿತ ಇದ್ದೆ, ಗುರುರಾಜರಾವ್ ಅಂತೇಳಿ, ನಾವೆಲ್ಲ ಸೇರಿದ್ದು ಒಂದು ಪತ್ರಿಕೆ ಮಾಡೋಣ. ಈ ಕಾಲದಲ್ಲಿ ಹೆಂಗೆ ಪತ್ರಿಕೆ ಮಾಡ್ತೀಯ, ಹಂಗೆ ಇಲ್ಲ, ಪಂಜಾಬ್ ಕೇಸರಿ ಹಿಟ್ಟಾಗಿತ್ತು, ನಾನು ನನ್ನ ಜಿಲ್ಲೆದನ್ನು ಇಟ್ಕೊಂಡಿದ್ದೆ, ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸರಿ ಜಿಲ್ಲೆ ಇದಕ್ಕೆ ಯಾರು ತಗೊಳ್ತಾರೆ ಮರೆ ಇವತ್ತಿನ ದಿವಸ ಅಂತ, ₹5 ಪುಸ್ತಕದ ಬೆಲೆ ಇಡೋಣ, ಈ ಥರ ಮಾಡಿಬಿಟ್ಟಿದ್ದೆ. ಫ್ರಂಟ್ ಪೇಜು ಬ್ಯಾಕ್ ಪೇಜ್ ಕಲರ್ ಮಾಡೋಣ, ಡೈರಿ ಎತ್ಕೊಂಡು ಬೆಂಗಳೂರದು ಒಂದು ಸುದ್ದಿ ಕೊಡಿಸು, ನಾನು ಡಿಸ್ಟ್ರಿಕ್ಟ್ ಮಾಡ್ತೀನಿ ಅಂತ. ಸರಿ ಅಂತ ಹೇಳ್ಬಿಟ್ಟಿದ್ದೆ. ಫಸ್ಟ್ ಮಂತ್ಲಿ ಅಂತ ಹೇಳಿದೆ, ಇಲ್ಲ ವೀಕ್ಲಿ ಮಾಡೋಣ ಅಂತೇಳಿ. ಅವತ್ತೇ ಸತ್ತ ಪೆಂಡಿಂಗ್ ಪ್ರೆಸ್ ಇತ್ತು. ಸರಿ ಅಂತ ಹೇಳ್ಬಿಟ್ಟಿದ್ದೆ. ಅಲ್ಲಿ ಏನು ಮಾಡಿದೆ ಅಂತ ಹೇಳಿದ್ರೆ, ಇಲ್ಲಿಂದ ಇದ್ಕೊಂಡು ಪೊಲಿಟಿಕಲ್ ಡೆವಲಪ್ಮೆಂಟ್ಸು ಇದೆಲ್ಲ ಇದ್ಕೊಂಡಿದ್ದು ಕಳಿಸ್ತಾಯಿತ್ತು. ಸರಿ ಚೆನ್ನಾಗಿ ಇದಾಗ್ತಾಯಿತ್ತು. ಆಮೇಲೆ ಏನಾಯಿತು, ಇಲ್ಲಿ ಲೋಕಲಲ್ಲಿ ಹಲವರು ಫ್ರೆಂಡ್ಸ್ ಆಗಿದ್ರಲ್ಲ, ಫ್ರೆಂಡ್ಸ್ ಆದಮೇಲೆ ಇದ್ಕೊಂಡಿದ್ದೆ ಹೊಸದಿಗಂತ ಮಂಗಳೂರಿಂದ ಬೆಂಗಳೂರಿಗೆ ಶಿಫ್ಟ್ ಆಯಿತು. ಬೆಂಗಳೂರು ಶಿಫ್ಟ್ ಆದಮೇಲೆ ಇದ್ಕೊಂಡಿದ್ದೆ ಒಂದು ಹಲವರು ಪೊಲಿಟಿಕಲ್ ಏನಾದರೂ ಇದ್ದರೆ ಒಂದು ಸ್ವಲ್ಪ ಏಳು ಮಾರಾಯ. ರಾಜಾಜಿನಗರದಲ್ಲಿ ಆಫೀಸ್ ಇತ್ತು, ನಾನು ಇದ್ಕೊಂಡಿದ್ದೆ ಚಾಮರಾಜಪೇಟೆಯಿಂದ ರಾಜಾಜಿನಗರ ಪ್ರಕಾಶ್ ನಗರಕ್ಕೆ ಶಿಫ್ಟ್ ಆದೆ. ಶಿಫ್ಟ್ ಆದಮೇಲೆ ಅಲ್ಲಿ ಸಿಗೋನು ದಾಗು ಲಕ್ಷ್ಮಣ್ಣು ಮತ್ತು ಇವರೆಲ್ಲ ನಾನು ಲೋಕಾಪುರಮ ಹೇಳ್ತಾ ಇದ್ದೆ, ಅದು ಇದ್ಕೊಂಡಿದ್ದು ಪ್ರಿಂಟ್ ಆಗೋದು ಇದಾಗ್ತಾಯಿತ್ತು. ಅದಾದಮೇಲೆ ಏನಾಯಿತು ಅಂತ ಹೇಳಿದ್ರೆ ಸಂಜೆವಾಣಿ ಶುರುವಾಯಿತು. ಸಂಜೆವಾಣಿ ಶುರುವಾದ್ಮೇಲೆ ಇದ್ಕೊಂಡಿದ್ದೆ, ಆಗ ಲಿಮಿಟೆಡ್ ರಿಪೋರ್ಟರ್ಸು M ಷಣ್ಮುಗಮ್ ಅಂತ ಹೇಳ್ಬಿಟ್ಟು ಎಡಿಟರ್ ಇದ್ದರು. ಅವ್ರು ಇದ್ಕೊಂಡಿದ್ದೆ, ನೋಡಪ್ಪ ನೀನು ಅಧಿಕೃತವಾಗಿ ಅಂತಲ್ಲ, ನೀನು ಒಳ್ಳೆ ಟ್ಯಾಲೆಂಟ್ ಇದೆ, ನಾನು ಹೇಳಿದ್ದ ಸಬ್ಜೆಕ್ಟನ್ನು ನೀನು ಇದು ಮಾಡಿ ಸುದ್ದಿ ಥರ ಕಳಿಸ್ಬೇಕು ಅಂತ. ಸರಿ ಎಷ್ಟು ಕೊಡ್ತೀರಾ? ₹150 ತಿಂಗಳಿಗೆ. ಸರಿ ₹150 ಏನು ಮಾಡೋದು? ಆವಾಗ ರೂಮ್ ರೆಂಟೇ ಬಂದು ₹75 ಇತ್ತು ನಂದು. ಇನ್ನು ಏನು ಮಾಡೋದು? ಬೇರೆ ಹೊರಗಡೆ ಹೋಗೋಕ್ಕಿಲ್ಲ, ಇದು ಮಾಡಲ್ಲ ಅಂತೇಳಿ. ಸರಿ ಆಗಲಿ, ಒಂದು ಪರ್ಮನೆಂಟ್ ಅಂತ ಒಂದು ಸಿಗುತ್ತಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದ್ಮೇಲೆ ಇದ್ಕೊಂಡಿದ್ದೆ, ಡೈಲಿ ಇದ್ಕೊಂಡಿದ್ದೆ. ಒಂದು ಕ್ವಾರ್ಟರ್ ಪೇಜ್ ಆಗೋಷ್ಟು ಕೊಡ್ತಾಯಿದ್ದೆ. ಅದೊಂದು 2 ಕಾಲಮ ಬರೋದು, ಒಟ್ಟು ಖುಷಿ ಆಗೋದು. ಬಟ್ ಆಗಿನ ಕಾಲದಲ್ಲಿ ಒಬ್ಬ ಶಾಸಕರದಾಗಲಿ ಅಥವಾ ಇದ್ಕೊಂಡಿದ್ದು ಯಾರಾದರೂ ಅಧಿಕಾರಿ ಹೆಸರು ಬಂದಿದೆ ಅಂತ ಹೇಳಿದ್ರೆ ಹುಡ್ಕೊಂಡು ಬರೋರು, ನಮ್ಮ ಬಗ್ಗೆ ಚೆನ್ನಾಗಿ ಬರೆದಿದ್ದು ಮರ್ಯಾರೆ, ಬನ್ನಿರಿ ಇವತ್ತು ಊಟಕ್ಕೆ ನಮ್ಮ ಮನೆಗೆ ಬಂದುಬಿಡಿ, ಇಲ್ಲಾಂದರೆ ಇಲ್ಲಂಥ ಜಾಗದಲ್ಲಿ ಸೇರೋಣ ಅಂತ ಅಷ್ಟು ಇದಿತ್ತು, ಹುಡ್ಕೊಂಡು ಬರೋರು.
ಆಫೀಸ್ ಹತ್ರ ಉಟ್ಕೊಂಡು ಬರೋರು, ಇಲ್ಲಾಂದರೆ ಎಲ್ಲಿದ್ದೀರ ಅಂತ ಬಿಟ್ಟಿದ್ದೆ. ಹಾಗೆ ಇದ್ಕೊಂಡು ಲ್ಯಾಂಡ್ಲೈನ್ ಮೊಬೈಲು ಗಿಬೈಲ್ ಏನು ಇರ್ತಾ ಇರಲಿಲ್ಲ. ಅಲ್ಲಿ ಹೊತ್ತು ಸ್ನೇಹಿತರನ್ನು ಕೇಳಿಬಿಟ್ಟೆ ಎಲ್ಲಿ ಸಿಗ್ತಾರೆ ಮರ ಇಂಥವ್ರು ಅಂತೇಳಿ. ಆದರೆ ಆಗಿಂದಾಗ ಏನಾಯಿತು ಅಂತ ಹೇಳಿದ್ರೆ ಒಂದು ಹಲವು ಪೊಲಿಟಿಷನ್ಸು, ಒಂದಷ್ಟು ಜನ ಫ್ರೆಂಡ್ಶಿಪ್ ಆಯಿತು. ಫ್ರೆಂಡ್ಶಿಪ್ ಆದಮೇಲೆ ಏನಾಯಿತು ಅಂತ ಹೇಳಿದ್ರೆ ಅಲ್ಲಿಂದ ಇದ್ಕೊಡದೆ ಒಂದು ಹಾಫ್ ಡೇ ಕ್ರೈಮು, ಬೆಳಗ್ಗೆ ಎದ್ದು ಸೀದಾ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋಗೋದು. ಈಗಿನ ಥರ ಕಡೆದು ಹೇಳ್ತಾ ಇರಲಿಲ್ಲ, ಅಲ್ಲಿ ಡೈರಿ ಇರೋದು, ಅಲ್ಲಿ ನೋಡ್ಕೊಂಬಿಡೋದು ಯಾವುದು ಆಕ್ಸಿಡೆಂಟ್ ಯಾವುದು, ಕೊಲೆ ಯಾವುದು, ಸೂಸೈಡ್ ಯಾವುದು ಅಂತ ಬರ್ಕೊಳ್ಳೋದು. ಅಲ್ಲಿಂದ ಇದ್ಕೊಂಡಿದ್ದೆ ಚಾಮರಾಜಪೇಟೆಯಲ್ಲಿ. ಈಗಲೂ ಇದ್ಕೊಂಡಿದ್ದು ಮಾರ್ಕೆಟ್ ಒಳಗಡೆ, ಸರಿ KR ಮಾರ್ಕೆಟಲ್ಲಿ ರಾಘವೇಂದ್ರ ಭವನ್ ಅಂತದೆ. ಅಲ್ಲಿಗೆ ಹೋದರೆ ಬೆಳಗ್ಗೆ ಇದ್ಕೊಂಡು ನಾಳೆ ಕಾಣೆ ಕೊಟ್ಟರೆ ಮೀಡಿಯಾದವರು ಅಂತ ಹೇಳಿದ್ರೆ 2 ಇಡ್ಲಿ 1 ವಡೆ ಅರ್ಧ ಕಾಫಿ 4 ಕಾಣೆಗೆ. ಈಗಲೂ ಇದೆ, ಬಟ್ ಇದಿಲ್ಲ. ಚಟ್ನಿ ಅಂತೂ ಇದ್ಕೊಡಿದೆ, ಅವಾಗ ತುಂಬ ಟೇಸ್ಟ್ ಇರೋದು ತೆಂಗಿನಕಾಯಿ ಚಟ್ನಿ. ಅದು ಮುಗಿಸ್ಕೊಂಡಾದ್ಮೇಲೆ ಇದ್ಕಡೆ ಸೀದಾ ಕಮಿಷನ್ ಆಫೀಸ್ ಬರ್ತಾಯಿದ್ದೆ. ಹಳೆ ಕಮಿಷನ್ ಆಫೀಸ್ ಇದರಲ್ಲಿ ಇದು FIR ಸೆಕ್ಷನ್ ಅಂತ ಇರೋದು. ಆಗ ಬರಿತಾ ಇದ್ದಿದ್ದೆಲ್ಲ ಬುಕ್ ಕೊಟ್ಬಿಟ್ಟರು. ನಾರಾಯಣ ಸ್ವಾಮಿ ಅಂತ ಒಬ್ಬ ಇದ್ದ ಪಾಪ ASIಗೆ, ಅವನೇ ಇನ್ಚಾರ್ಜ್ ಇದಕ್ಕೆ FIR ಸೆಕ್ಷನ್ಗೆ. ಹೋದ ತಕ್ಷಣ ನಾವು ಹುಡ್ಕೋಕ್ಕಾಗಲ್ಲಪ್ಪ, ನೀನು ಯಾವ ಸ್ಟೇಷನ್ ಬೇಕತ್ತಾಗ ಅಂತ ಹೇಳ್ಬಿಟ್ಟಿದ್ದೆ. ಹುಡುಕಿ FIR ಅಲ್ಲಿರೋದನ್ನು ಬರೆದು ಇದ್ಕೊಂಡಿದ್ದೆ. ಒಂದೇ ಒಂದು ಫೋನ್ ಇದ್ದಿದ್ದು, 4 ಜನ ಅದಕ್ಕೆ ಕಾಯ್ತಾ ಇದ್ದಿದ್ದು. ಅವಾಗ 2 ಈವ್ನಿಂಗ್ ಪೇಪರ್ಸ್ ಇದ್ದಿದ್ದು. ಸರಿ ಎತ್ತಾಗ್ಬಿಟ್ಟಿದ್ದೆ. ಅಲ್ಲಿ ತಗೊಂಡು ಸುದ್ದಿ ಕೊಟ್ಟು ಆಮೇಲೆ ಇತ್ಕೊಂಡಿದ್ದೆ ಡಿಸ್ಟ್ರಿಕ್ಟ್ ಅವ್ರಿಗೆ ಮತ್ತು ಬೇರೆಯವ್ರಿಗೆ ಇತ್ಕೊಂಡಿದ್ದೆ. ಹಾಗೆ ಪಾಸ್ ಮಾಡ್ತಾಯಿದ್ದು. ಅರ್ಧ ದಿವಸ ಆದಮೇಲೆ ಮಧ್ಯಾಹ್ನ ಬಂದುಬಿಟ್ಟಿದೆ. ಈವ್ನಿಂಗ್ ಪೇಪರ್ ಮುಗೀತಲ್ಲ, ಮುಗ್ದಾದ್ಮೇಲೆ ಇತ್ಕೊಂಡಿದ್ದೆ 3 ಗಂಟೆ ರೌಂಡ್ಸ್ಗೆ ಹೋಗ್ತಾಯಿದ್ದೆ. ಅವಾಗ ಇದ್ಕೊಂಡಿದ್ದೆ 5 ಜನ ಇದ್ದಿದ್ದು ನಾವು ರಿಪೋರ್ಟರ್ಸು. ಕ್ರೈಮ್ ಅಲ್ಲ, ಪೊಲಿಟಿಕಲ್ ರಿಪೋರ್ಟ್ಸ್ ಆಗಿದ್ದ 5 ಜನ. ಕ್ರೈಮ್ ಇದ್ಕೊಂಡು ಕ್ರೈಮು ಮತ್ತು ಫಿಲ್ಮು ಒಬ್ರಿಗೆ ಆಗ್ತಾಯಿದ್ರು. ಕ್ರೈಮು, ಫಿಲ್ಮು ಮತ್ತು BBMP. ಅವಾಗ BBMP ಇರಲಿಲ್ಲ, ಇದು ಮುನ್ಸಿಪಲ್ ಇದ್ರದ್ದು 70 ವಾರ್ಡ್ ಅವಾಗಿದ್ದು. ಅವಾಗ ಇದ್ಕೊಂಡಿದ್ದೆ 3 ಒಬ್ಬನೇ ಮಾಡಬೇಕಾಗಿತ್ತು. ಅದು ಬಿಟ್ಟರೆ ಪೊಲಿಟಿಕಲ್ ಇದ್ಕೊಂಡಿದ್ದೆ ಮಾರ್ನಿಂಗ್ ಶಿಫ್ಟ್ ಒಬ್ಬರು, ಈವ್ನಿಂಗ್ ಶಿಫ್ಟ್ ಒಬ್ಬರು ಅಂತ ಬಿಟ್ಟಿದ್ದೆ. ಸರಿ, ನಾನು 3 ಗಂಟೆ ರೌಂಡ್ಸ್ಗೆ ನಾನು ಹೋಗ್ತಾಯಿದ್ದೆ. 4 ರಿಂದ 5 ಜನ ಹೋಗ್ತಾಯಿದ್ದೆ. ಆಗ ಇದ್ಕೊಂಡಿದ್ದೆ ರೌಂಡ್ಸ್ ಅಂತ ಹೇಳಿದ್ರೆ ಅಷ್ಟೇ ಗೊತ್ತಿತ್ತು. ಮಿನಿಸ್ಟರ್ಸ್ ಎದುರೋರು ಏನು ಕೇಳಿಬಿಡ್ತಾರಪ್ಪ ಇವತ್ತು ಈ ಥರ ಬಂದುಬಿಟ್ಟಿದ್ದಾರೆ ಅಂತೇಳಿ. ಸರಿ, 5 ರಿಂದ ಇದ್ಕೊಂಡಿದ್ದೆ 15 ಆಯಿತು, 15 ರಿಂದ 20 ಆಯಿತು, ಈಗ 70 ಜನ ಇದ್ದಾರೆ. ಹಾಗೆ ಏನಾಯಿತು ಅಂತ ಹೇಳಿದ್ರೆ ಒಂದು ಸಾರಿ ಈ ಹೆಗಡೆ ಪೀರಿಯಡಲ್ಲಿ ಈ ರೌಡಿಗಳ ಅಟ್ಟಾಸ ಇತ್ಕೊಂಡಿದ್ದೆ ಕರ್ನಾಟಕದಲ್ಲಿ ತುಂಬ ಜಾಸ್ತಿ ಇತ್ತು. ಜೀವರಾಜ್ ಆಳ್ವ ಇತ್ಕೊಂಡಿದ್ದೆ, ಆಗ್ತಾ ಇತ್ಕೊಂಡಿದ್ದೆ. ಸ್ಟೂಡೆಂಟ್ಸ್ ಇದ್ರದ್ದು ನಡೆದಿತ್ತು. ಅವಾಗ ಇತ್ಕೊಂಡಿದ್ದೆ ಒಬ್ಬ ಶೆಟ್ಟಿ, ಅವನ ಹೆಸರು ಮರ್ತಾಗಿದ್ದೇನೆ. ಭರತ್ ಶೆಟ್ಟಿನ ಶರತ್ ಶೆಟ್ಟಿ ಅಂತ ಹೇಳ್ಬಿಟ್ಟು ಒಂದು ಕೊಲೆನೂ ಆಗೋಗ್ಬಿಡುತ್ತೆ, ಇದೆಲ್ಲ ಆಗುತ್ತೆ. ಆಮೇಲೆ ಒಂದು ದಿವಸ ಇದಿತ್ತು, ಕಾಫಿ ಬೋರ್ಡಲ್ಲಿ ಜೀವರಾಜ್ ಆಳ್ವ ಸಿಕ್ಕಿದ್ರು. ಸಿಕ್ಕಾದ್ಮೇಲೆ ಆಗ ಫಸ್ಟ್ ಟೈಮ್ ಆಗ್ತಿದ್ದೆ ಯುವಜನ ಕ್ರೀಡಾ ಸಚಿವರಾಗಿದ್ದರು. ರಘುಪದ್ ಬಂದು ಎಜುಕೇಷನ್ ಮಿನಿಸ್ಟರ್ ಆಗಿದ್ದರು. ಹೋಮ್ ಮಿನಿಸ್ಟರ್ ಆಗಿದ್ದ ಕಡೆದೆ ಇವರು ಇದ್ದರು, ಜಾಲಪ್ಪ. ಆ ಟೈಮಲ್ಲಿ ಏನಾಯಿತು ಅಂತ ಹೇಳಿದರೆ, ನಾಳೆ ಬೆಳಗ್ಗೆ ಕೃತಿಗಾಗಿ ಬಂದುಬಿಡಿ ಮೂರ್ತಿಯವ್ರೆ. ಸರ್, ನಾನು ಯಾಕೆ ಬರಲಿ ಸರ್ CM ಮನೆಗೆ? ಇಲ್ಲರಿ, ನಿಮ್ಮ ಹತ್ರ ಮಾತಾಡಿದ್ದು ಬನ್ನಿ. ಬರಲಿ ಅಂತ ಹೇಳಿದೆ. ನನಗೆ ಒಂಥರ ದುಗಡ ಇದಾಯಿತು. ಅವತ್ತು ಮನೆಗೆ ಹೋಗಲಿಲ್ಲ. ಅವಾಗ ಬ್ಯಾಚ್ಲರು, ಮನೆಗೆ ಹೋಗಲಿಲ್ಲ. ಸತ್ಕಾರ ಹೋಟೆಲ್ ಅಂತ ಇತ್ತು ಈ ಸೆಂಟ್ರಲ್ ಇದ್ರೆ. ಅಲ್ಲಿ ಹೋದೆ. ಅವಾಗ ಇದ್ಕೊಂಡಿದ್ದೆ, ನಾನು ಸುಳ್ಳೇನು ಹೇಳೋದಲ್ಲ, ಅದು ಆವಾಗಲೇ ತಗೊಳ್ತಾ ಇದ್ದೆ ನಾನು. ಅಲ್ಲಿ ಹೋಗ್ಬಿಟ್ಟಿದ್ದೆ. ಏನಾಯಿತು, ಒಂದು ಮಾಮೂಲಿ ಕುಡಿಯೋಕ್ಕಿಂತ ಏನೋ ಸ್ವಲ್ಪ ಕುಡಿದು ಇದಾಗ್ಬಿಡ್ತು. ಬೆಳಗ್ಗೆ 7 ಹೋಗ್ಬೇಕು ಅಂತೇಳಿ. ಏನಕ್ಕೆ CM ಕರೆದಿದ್ದಾರೆ, ಏನೋ ಇದೆ, ನಾನೇನು ತಪ್ಪು ಮಾಡಿದ್ದೇನಾ ಅಥವಾ ಏನಾದರೂ ಬೇರೆ ಇದಾಗಿದೆಯಾ ಅಂತ ಹೇಳ್ಬಿಟ್ಟಿದ್ದೆ. ಲೇಟ್ ಆಗಿಬಿಡ್ತು. 7 ಎದ್ದು 4 ಗಂಟೆವರೆಗೂ ನಿದ್ದೆ ಮಾಡಲಿಲ್ಲ. ಸರಿ, 7 ಅಷ್ಟೊತ್ತು ನೋಡ್ತೀರಿ 7 ಆಗಿಬಿಟ್ಟಿದೆ. ಲ್ಯಾಂಡ್ಲೈನ್ ಫೋನ್ ಮಾಡಿದೆ. ನಾಗರಾಜಯ್ಯ ಅಂತ ಹೇಳ್ಬಿಟ್ಟಿದ್ದೆ, ಅವ್ರಿಗೆ PA ಇದ್ದರು, ರಾಮಕೃಷ್ಣ ಹೆಗಡೆ. ಈ ಥರ ಇದ್ದೀನಿ. ಇಲ್ಲ ಬನ್ನಿ, ಪರವಾಗಿಲ್ಲ, ಸಾಹೇಬರು 10:30ವರೆಗೂ ಮನೆಯಲ್ಲೇ ಇರ್ತಾರೆ. ಸರಿ, ಅಲ್ಲಿಂದ ಇದ್ಕೊಂಡಿದ್ದೆ. ಕೃತಿಗಾಗಿ ನಡ್ಕೊಂಡು ಹೋದೆ. ಏನಕ್ಕೆ ಕರೆದಿರ್ಬೋದು ಏನು ಅಂತ ಬಿಟ್ಟಿದ್ದೆ. ನನಗೆ ಇದೇ ಸಿಗ್ತಾಯಿಲ್ಲ. ಹೋದಾದ್ಮೇಲೆ ಇದ್ಕೊಂಡಿದ್ದೆ. ಮೇಲ್ಗಡೆ ಕೂತಿದ್ರು, ಒಬ್ಬರೇ ಕೂತಿದ್ರು, ಸಿಗರೇಟ್ ಸೇದ್ಕೊಂಡು ಹೋದ್ಮೇಲೆ ಇದ್ಕೊಂಡಿದ್ದೆ. ಏನು ಮಾಡ್ತೀವ್ರೆ? ಏನಿಲ್ಲ ಸರ್. ಈಗ ನೀವು ಹಲವು ಆಫೀಸರ್ಸು, ಪೊಲೀಸ್ ಆಫೀಸರ್ಸು ಬಗ್ಗೆನೂ ಕೇಳಿದ್ದೀನಿ. ನೀವು ಅಲ್ಲೊಂದು ಸ್ಟೋರೀಸ್ ಇದೆಲ್ಲ ಮಾಡಿದ್ರಿ. ಒಂದು ಮಡಿವಾಳದ್ದೊಂದು, ನಾನು ಸಾಹುಕಾರ ಚಂದ್ರಶೇಖರ ರಾವ್ ಅಂತ ಇದ್ದರು, ಒಬ್ಬ ಶೆಟ್ಟಿ ಇದ್ದ, ಸ್ಮಗ್ಲಿಂಗ್ ಶೆಟ್ಟಿ. ಅವಾಗ ಫಿಯೆಟ್ಟು ಅಂಬಾಸಡರ್ ಕಾರ್ಗಳೇ ಜಾಸ್ತಿ ಇದ್ದಿತ್ತು. ಈ ಸಾಚೆ ಹತ್ರ ಒಂದು ಸುಯೋಗ ಇತ್ತು. ಮಡಿವಾಳ ಚೆಕ್ ಪೋಸ್ಟು ಅವಾಗಿಷ್ಟು ಬೆಳೆದಿರಲಿಲ್ಲ. ಚೆಕ್ ಪೋಸ್ಟೇ ಲಾಸ್ಟು, ಮಿಕ್ಕಿದ್ದೆಲ್ಲ ಕಾಡು, ಕೆರೆ ಕಾಡೇ ಇದ್ದಿತ್ತು. ಈ ಸಾಚೆ ಏನು ಮಾಡಿದೆ, ಈ ಥರ ಶೆಟ್ಟಿದೊಂದು ಇದಿದೆ, ಇವತ್ತು ಬರ್ತಾಯಿದ್ದಾರೆ, ನಾವು ಹೋಗೋಣ, ಅವ್ನು ಎಲ್ಲಿಗೆ ಬರ್ತಾರೆ ಏನೋ ನೋಡೋಣ ಅಂತ. ರಾತ್ರಿ ಹೊತ್ತು ಏನು ಸಚ ಹೋಗೋದು ಹಂಗೆ ನಿಮ್ಗೆ ಗೊತ್ತಿಲ್ಲ, ಥ್ರಿಲ್ ಇರುತ್ತೆ ಬಾ. ಅದು ಏನಂದರೆ ಅಪ್ಪು ಬಂದರೆ ತಳ್ಳಬೇಕು ಸುಯೋಗನ. ಸರಿ, ತಳ್ಳಿ ಹೋದಾಯ್ತು ಕೊಡದೆ. ಕರೆಕ್ಟಾಗಿ ಬಂದ. 3:30 ಗಂಟೆ ಬೆಳಗ್ಗೆ ಜಾವ ಬಂದ. ಪೊಲೀಸವ್ರನ್ನ ಅರೆಸ್ಟ್ ಮಾಡ್ದಂಗೆ ಕಾರಲ್ಲಿ ಹಾಕ್ಕೊಂಡ್ರು. ಅಲ್ಲಿ ತಳ್ಳೋದು ಇದು ಮಾಡೋದು.
ಹಲವು ದಿವಸ ಡಿ ಕೆ ಶಿವಕುಮಾರ್ ಅವ್ರ ಮನೆ ಇತ್ತು, ಅಲ್ಲಿ ಗೆಸ್ಟ್ ಹೌಸ್ ಇತ್ತು, ಅಲ್ಲಿ ಕರ್ಕೊಂಬಂದು ಜೈಲು ಒಳಗಡೆ ಬಿಟ್ರು ಇವ್ರನ್ನ. ಒಳ್ಳೆ ಸ್ಟೋರಿ ಆಯಿತು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇಗೆ ಆಗ್ತಾ ಪೊಲೀಸ್ ನ್ಯೂಸ್ ಹೊಸ್ದಾಗಿ ಬಂದಿತ್ತು. ಸಾಚೆ ಎತ್ಕೊಂಡಿದ್ದೆ, ಇಬ್ಬರು ಸೇರಿ ನಾನು ಇದಕ್ಕೆ ಕನ್ನಡ ಮತ್ತು ಬೇರೆ ಇದಕ್ಕೆ ಕೊಡ್ತೀನಿ, ನೀವು ಎತ್ಕೊಂಡಿದ್ದೆ ಅಲ್ಲಿ ಹೋಗಿ ಕೊಡ್ಬೋದು, ಯಾರಿಗೂ ಸಿಕ್ಕಿಲ್ಲ ಇದು ಅಂತ ಹೇಳಿ. ಸರಿ ನೋಡ್ತೀವಿ, 10:30 11 ಗಂಟೆ ಜೈಲು ಹತ್ರ ಹೋಗ್ಬಿಟ್ಟಿದೆ. ಸ್ನೇಹಿತರನ್ನು ಕೇಳಿದೆ, ಪರಿಚಯ ಮಾಡಿಸ್ಕೊಂಡಿದ್ದೆ ಒಂದಷ್ಟು ಜನರನ್ನ. ಇಲ್ಲ ಸರ್, ಬೆಳಗ್ಗೆ ಬಂದು ಬಿಟ್ಟರು, 7:15 ಹೊರಟೋದ ಸರ್ ಅವರು. ಸರಿ ಮನೆ ಹುಡುಕ್ದು 8ನೇ ಕ್ರಾಸು. ಹೌದು, ಫೋಟೋ ಬೇಕು. ಆಗ ಫೋಟೋ ಈಗ ಒಂಥರ ಎತ್ಕೊಂಡಿದ್ದೆ, ಪ್ರಿಂಟ್ ಏನಿಲ್ಲ, ಅಚ್ಚಿಗೆ ಹೋಗ್ಬೇಕು, ಇದೆಲ್ಲ ಆಗಬೇಕಾಗಿತ್ತು. ಫೋಟೋಗೋಸ್ಕರ ಏನಾಯಿತು ಅಂತ ಹೋದೆ. ವೈಶ್ಯರ ಮನೆಯಲ್ಲಿ ಗೊತ್ತಲ್ಲ, ಮನೆಯಿಂದ ಯಾರು ಹೆಂಗಸರು ನೀರು ಕೊಡೋಕ್ಕೆ ಇದು ಮಾಡಲ್ಲ. ಇವಾಗ ಹೋದೆ, ಎಂ ಶೆಟ್ಟಿ ಅಂತ ತೆಲುಗುದಲ್ಲೇ ಮಾತಾಡಿದ್ವಿ. ಇದಾಯಿತು, ಏನೆಲ್ಲ ಈ ಥರ ಇಟ್ಕೊಂಡಿದ್ದೆ, ನಮಗೊಂದು ಇದು ಬೇಕಾಗಿತ್ತು, ಒಳ್ಳೆ ಪರ್ಫ್ಯೂಮ್ ಬೇಕಾಗಿತ್ತು, ಅದಕ್ಕೋಸ್ಕರ ಬಂದೆ, ಹಂಗೆ ಇಬ್ಬರಂತ ಲೇದಂಡ ಅಂತ CJP ಇದೆ, ಹಂಗೆ ಅಂತ ಹೇಳ್ದೆ. ಆಮೇಲೆ ಊದುಬತ್ತಿ ಅಂತ ಹೇಳಿದೆ, ಸೈಕಲ್ ಬ್ರ್ಯಾಂಡ್ದು ಇದೆ, ಬೇರೆದು ಯಾವುದೂ ಇಲ್ಲ ಅಂತ ಹೇಳಿದೆ. ಸರಿ, ಯಾವುದೋ ಒಂದು ಊದುಬತ್ತಿ ತಗೋ ಅಂತ ಬಿಟ್ಟಿದೆ. ನೀರು ಬೇಕು, ನೀರು ತಗೋಕ್ಕೆ ಹೋದ. ಅವಾಗ ಇಟ್ಕೊಂಡಿದ್ದೆ, ಒಂದು ಸ್ಟ್ಯಾಂಡ್ ಮೇಲೆ ಒಂದು ಫೋಟೋ ಇತ್ತು, ಎತ್ತಿದ ಲಬಕ್ಕತೆ ಇದ್ದು ಹಾಕ್ಕೊಂಡು. ಸರಿ ನೀರು ಕೊಟ್ಟ, ಮಾತಾಡಿಕೊಂಡು ಏನು ಅಂತ ಹೇಳಿದೆ, ಏನಿಲ್ಲ ಅಂತ. ಪೊಲೀಸವ್ರು ಏನೋ ಬೆಳಗ್ಗೆ ಹಿಡ್ದಿದ್ರಲ್ಲ, ಹಂಗೆ ಹಿಂಗಂತೆ, ಅದೆಲ್ಲ ಮಾಮೂಲು, ನಾನು ಬಂದಾಗೆಲ್ಲ ಹಿಡಿತಾರೆ, ಏನೋ ಒಂದು ಖರ್ಚಿಗೆ ಇದು ಮಾಡಿದ್ರೆ ಬಿಟ್ಬಿಡ್ತಾರೆ, ಹಂಗೆ ಅಂತ. ಸರಿ ಅಂತ ಹೇಳ್ಬಿಟ್ಟಿದೆ. ಮಲ್ಲಿಕಾರ್ಜುನ ಪೊಲೀಸ್ ನಿಲ್ಸಿದ್ದಕ್ಕೆ 1 ಪೇಜ್ ಆರ್ಟಿಕಲ್ ಬರೆದೆ. ಸರಿ, ಈವ್ನಿಂಗ್ ಪೇಪರಲ್ಲಿ ಮತ್ತು ಬೇರೆ ಬೇರೆ ಇದರಲ್ಲಿ ಚಿಕ್ಕದಾಗಿ ಬಂತು, ವಿ.ತರ ಶೆಟ್ಟಿ ಬಂಧನ ಬಿಡುಗಡೆ ಅಂತೇಳಿ. ನೋಡ್ತೀನಿ, ಸಾಯಂಕಾಲ ಕರೆದ್ರು ಮಲ್ಲಿಕಾರ್ಜುನ, ಕಾಫಿ ತಗೊಂಬಾರೋ. ತಂದಾದ್ಮೇಲೆ, ನಿನಗೇನು ಬುದ್ಧಿ ಇದೆಯಾ? ರಮಾಕಾಂತ್ ಅಂತ ಒಬ್ಬ ಇದ್ದ ಪಾಪ, ನಿನಗೆ ಬುದ್ಧಿ ಇದೆಯಾ? ಯಾಕೆ ಸರ್ ಅಂತೆ. ಒಳ್ಳೆ ಸ್ಟೋರಿ ಅಲ್ಲ ಸರ್, ಪೊಲೀಸವ್ರಿಗೆ ಹಪ್ತ ಕೊಟ್ಟು ಇದು ಮಾಡ್ತಾಯಿದ್ದೇನೆ, ಹಂಗೆ ಹಿಂಗೆ ಅಂತ. ನನಗೆ ತಿಂಗಳಿಗೆ 5-5 ರೂಪಾಯಿ ಕೊಡ್ತಾರೆ ಒಂದು ಸ್ಟೇಷನ್, ಗೊತ್ತಾ? ಅದರಲ್ಲೇ ನಾ ಇದ್ಕೊಡೋದು ಪೇಪರ್ ನಡ್ಸ್ಕೊಂಡು ನಿಮಗೂ ಕೊಡ್ತಾ ಇರೋದು, ಇದ್ಕೊಡೋದು ಪೊಲೀಸರ ವಿರುದ್ಧನೇ ಬರ್ದಿದ್ಯಾ? ಸರಿ, ಇದೆಯಲ್ಲಪ್ಪ ಇದು, ಎಲ್ಲರೂ ಇದ್ಕೊಂಡಿದ್ದೆ, ಈ ಥರ ಹೇಳ್ತಾರೆ, ಹಿಂಗೆ ಇದಾಗುತ್ತೆ ಅಂತೇಳಿ. ಸರಿ, ಅದಾದಮೇಲೆ ಇದ್ಕೊಂಡಿದ್ದೆ, ಹಂಗೆ ಇದ್ಕೊಂಡಿದ್ದೆ. ಅಲ್ಲಿ ವೀಕ್ಲಿ ಪೇಪರ್ಸ್ಗೆ ವೀಕ್ಲಿ ಒಂದು ಆರ್ಟಿಕಲ್ ಕೊಡೋದು, ಕ್ರೈಮು ಅಥವಾ ಪೊಲಿಟಿಕಲ್ ಅಥವಾ ಜನರಲ್ ಇದು ಕೊಡ್ತಾ ಹೋದೆ. ಅದಾದಮೇಲೆ ಇದ್ಕೊಂಡಿದ್ದೆ, ಎಲೆಕ್ಟ್ರಾನಿಕ್ ಮೀಡಿಯಾ ಸ್ಟಾರ್ಟ್ ಆಯಿತು. ಅಲ್ಲ, ಅದ್ರ ಮಧ್ಯೆ ನೀವು ರಾಮಕೃಷ್ಣ ಹೆಗಡೆ ಕರೆದಿದ್ರು. ರಾಮಕೃಷ್ಣ ಹೆಗಡೆ ಕರೆದಿದ್ದು ಏನಂತ ಹೇಳಿದರೆ, ಈ ರೌಡಿಗಳ ಬಗ್ಗೆ ಇದು ಮಾಡಬೇಕು ಅಂತೇಳಿ. ಅರೆ ಫಸ್ಟ್ ಇದ್ಕೊಡೋದು, ಇಲ್ಲ ಸರ್ ಗೂಂಡಾಕ್ಟು ಅದು ಇದು ಆಗ್ಬೋದು, ಹಂಗೆ ಹಿಂಗೆ ಅಂತ. ಹಂಗೆಲ್ಲ ಎಲ್ಲ ಬೇರೆ 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 ಅಂತ ಹೇಳ್ಬಿಟ್ಟು ಕೆದಕಿ ಇದು ಮಾಡಿದ್ರು. ಲಾಸ್ಟ್ಗೆ ಹೇಳಿದೆ, ನೋಡಿ ಸರ್, ಟೈಮ್ ಇದರಲ್ಲಿ ಬಾತ್ಮೀದಾರರು ಅಂತ ಇರ್ತಾರೆ, ಅವ್ರನ್ನ ಇಟ್ಕೊಂಡಿದೆ, ಈಗ ಹೆಂಗೆ ಅವ್ರಿಗೆ ಬಂದಿರುತ್ತೆ, ಈಗ ಅವ್ರಿಗೆ ನಿನ್ನನ್ನು ಕೊಲೆ ಆಗ್ತಾಯಿದ್ದಾರೆ, ಕೊಲೆ ಮಾಡಲಿಕ್ಕೆ ಸಂಚಾಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇವನು ಅವ್ನಿಗೆ ಹೇಳ್ಬೇಕು, ಅವ್ರು ಇವನಿಗೆ ಹೇಳ್ಬೇಕು ಅಂತೇಳಿ. ಅದು ವರ್ಕೌಟ್ ಆಗಿಬಿಡ್ತು. ಯಾಕಂದರೆ ಪೊಲೀಸರ ಮೇಲೆ ಅಂತ ಹೇಳಿದರೆ ಇದಾಕಿದ್ರು, ಗೋಲಿಬಾರ್ ಮಾಡಿದ್ರು, ಅಥವಾ ಇದ್ಕೊಂಡಿದ್ದೆ ಫೈರ್ ಮಾಡಿದ್ರು ಅಂತ ಹೇಳ್ಬಿಟ್ಟಿದೆ. NHRC SSS ಆಗ್ತಾ ಇಲ್ಲ, ಇದಾಗಿಲ್ಲ, ಲೋಕಾಯುಕ್ತನೂ ಆಗ್ತಾ ಸ್ಟಾರ್ಟಿಂಗ್ ಸ್ಟೇಜ್, ಇನ್ನೂ ಡೆವಲಪ್ ಆಗಿರಲಿಲ್ಲ. ಆವಾಗ ಏನು ಮಾಡಿದ್ರು, ಇದು ಒಳ್ಳೆ ಐಡಿಯಾ ಅಂತ ಹೇಳಿದೆ. ಏನಾದರೂ ಶ್ರೀಧಾಚಾರ್ ಅಂತ ಬಿಟ್ಟಿದ್ದು ಒಬ್ಬರು ಇದ್ರು ಕಮಿಷನರ್ ಆಫೀಸರ್, ಅವ್ರನ್ನ ಕರೆದ್ರು, ಕಸ್ತೂರಂಗನ್ ಸಾಹೇಬ್ರು ಕರೆದು ಬಿಟ್ಟಿದೆ. ನೋಡ್ರಿ, ಇದು ಒಳ್ಳೆ ಐಡಿಯಾ, ಲೋಕಲಲ್ಲಿ ಯಾರು ಕ್ರೈಮ್ ಇದ್ದಾರೆ ನಮ್ಮ ಅವ್ರಿಗೆ ಹೇಳ್ಬಿಟ್ಟಿದೆ, ಇದ್ಕೊಳ್ದೆ ಅವ್ರ ಗ್ಯಾಂಗ್ ಇದ್ಕೊಂಡಿದ್ದೆ, ಆಪೋಸಿಟ್ಗೆ ಅವ್ರಿಗೆ ಅವ್ನು ಸ್ಕೆಚ್ ಆಗ್ತಾ ಇದ್ದಾರೆ, ಹುಷಾರು ಅಂತ ಹೇಳಿ ಇದು ಮಾಡಿದಾಗ ಅವ್ರವರೇ ಹೊಡೆದಾಡ್ಕೊಂಡು ಸಾಯಲಿ ಅಂತ ಬಿಡಿದ್ರು. 1 ವರ್ಷದಲ್ಲಿ ಕರ್ನಾಟಕದಲ್ಲಿ 27 ಆಗೋಗ್ಬಿಡ್ತು ಅವ್ರವರಲ್ಲೇ. ನಿಮ್ಮದೇ ಐಡಿಯಾ ಇದು? ಅದು ಐಡಿಯಾ ಅಂತ ಹೇಳಿದ್ರೆ ಜನರಲ್ ಆಗಿ ಇದ್ಕೊಳ್ಳಿ, ಇದು ಬಿಟ್ಟರೆ ಬೇರೆ ಏನಿಲ್ಲ, ಮುಳ್ಳಿಂದ ತೆಗಿಬೇಕು ಅನ್ನೋದ್ರಿಂದ ಇದು ಹೇಳಿದ್ದು. ಅರ್ಥ ಆಯ್ತಾ? ಗಡೀಪಾರು ಜಿಲ್ಲೆ ಏನೇನೋ ಹೇಳಿದೆ, ಅವ್ರು ಇಲ್ಲ ಬೇರೆ ಏನಿದೆ ಅಂತ ಹೇಳಿ ಇದು ಮಾಡಿದ್ರು. ಆಮೇಲೆ ಇದ್ಕೊಂಡಿದ್ದೆ ಹಲವು ಕಡೆ SIT ಅಂತ ಹೇಳಿದರೆ ಪ್ರಾಸಿಕ್ಯೂಟ್ ಜಾಸ್ತಿ ಇತ್ತು. ಅದಕ್ಕೆ ಕೇಳಿದರು, ಏನು ಮಾಡೋದು ಅಂತ. ಸರ್, ಏನಿಲ್ಲ ಅಂತ ಹೇಳಿದ್ರೆ, ಆ್ಯಕ್ಚುಲಿ ನನಗೆ ತಿಳಿದ ಮಟ್ಟಿಗೆ ಒಂದು 2-3 ಪುಸ್ತಕಗಳಲ್ಲಿ ಓದಿದ್ದೀನಿ. 6 ಕೇಸ್ ಮೇಲಿದ್ದರೆ ಇದ್ಕೊಂಡಿದ್ದೆ, ಅವ್ರಿಗೆ ಇದ್ಕೊಂಡೆ ಮಿನಿಮಮ್ 6 ತಿಂಗಳು ಜೈಲಿಂದ ಬಿಡುಗಡೆ ಇಲ್ಲ ಅಂತ ಹೇಳಿ ಇದ್ರ ಮೇಲೆ ಇದು ಮಾಡ್ಬೋದು. ಇಮ್ಮಿಡಿಯೇಟ್ಲಿ ಆರ್ಡರ್ ಪಾಸ್ ಮಾಡಿದ್ರು, ಎಲ್ಲ ಡಿಸ್ಟ್ರಿಕ್ಟಲ್ಲೂ ಎಲ್ಲೆಲ್ಲಿ ಇದಿದೆ. ಆವಾಗ ಇದ್ಕೊಂಡಿದ್ದೆ ಮಂಡ್ಯ, ಆಮೇಲೆ ಮುಳಬಾಗಿಲ ಹತ್ರ ಒಂದು ಹಳ್ಳಿ, ಹುಬ್ಳಿ ಧಾರವಾಡದೆಲ್ಲ ಹೈಯೆಸ್ಟ್ ನಡೀತಾ ಇತ್ತು. ಆಮೇಲೆ ರಾಯಚೂರು ಬಾರ್ಡರಲ್ಲಿ ಅಲ್ಲೆಲ್ಲ ಇದ್ಕೊಂಡಿದ್ದೆ. ಬಂದೋಬಸ್ತಿಗೆ ಶುರು ಆದಮೇಲೆ ಏನಾಯಿತು, ಲಾಸ್ಟಿಗೆ ಇದ್ಕೊಂಡಿದ್ದೆ ಯಾರೋ ಹಿಂಗೆ ಹೇಳಿಬಿಟ್ರು, ಇಲ್ಲ ಈ ಥರ ಇದ್ಕೊಂಡಿದ್ದೆ, ಎಲ್ಲ ಇನ್ಫಾರ್ಮೇಷನ್ ಇದು ಮಾಡಿ ಈ ಥರ ಇದಾಗ್ತಾರೆ ಇದು ಅಂತ. ಅಲ್ಲೂ ಪೊಲೀಸರೆಲ್ಲ ಇದ್ಕೊಂಡಿದ್ದೆ, ಇವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಇನ್ಫಾರ್ಮೇಷನ್ನು ಅಂತ ಹೇಳ್ಬಿಟ್ಟಿದ್ದೆ. ಶುರು ಮಾಡ್ಕೊಂಡ್ರು, ಎಲ್ಲೋ ಮಾಡ್ತಾಯಿದ್ದೇನೆ, ಯಾರೋ ನಮ್ಮವರೇ ಇವ್ರಿಗೆ ಹೇಳ್ತಾ ಇದ್ದಾರೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟಿದ್ದೆ. ಒಂದು ಟೀಮೇ ಇದ್ಕೊಂಡಿದ್ದೆ, ನನ್ನನ್ನು
ಬೆನ್ನತ್ತಕ್ಕೆ ಶುರು ಮಾಡಿದ್ರು ಇದಾಗಲಿಲ್ಲ. ಲಾಸ್ಟ್ಗೆ ಏನಾಯಿತು, ಇದಾಯಿತು, ಸಕ್ಸಸ್ ಆದಮೇಲೆ ಎತ್ಕೊಂಡಿದ್ದೆ. ಒಂದು 6 ತಿಂಗಳಾದಮೇಲೆ ಒಂದು ದಿವಸ ಎತ್ಕೊಂಡಿದ್ದೆ, ಒಂದು ಫುಲ್ ಬಾಟ್ಲಿ ಕಳಿಸ್ಕೊಟ್ರು. ಫಸ್ಟ್ ಟೈಮ್ ನಾನು ಹಿಸ್ಟ್ರಿಯಲ್ಲಿ ಆ್ಯಕ್ಚುಲಿ ಸ್ಕಾಚ್ ಅಂದರೆ ನನಗೆ ಅವಾಗ ಗೊತ್ತಿರಲಿಲ್ಲ. ಓಲ್ಡ್ ಮಗ್ ಬಿಟ್ಟರೆ ಬೇರೆ ಅಂತ ಹೇಳಿದ್ರೆ ಅಷ್ಟಕ್ಕಷ್ಟೇ. ನಮಗೆ ಸಿಗರೇಟ್ ಮಾಮೂಲಿ ಸೇರ್ತಾ ಇದ್ದೆ, ಆವಾಗಲೂ ಅಷ್ಟೇ ಕಿಗ್ಗೆ, ಈಗಲೂ ಅಷ್ಟೇ. ಇದು ಮಾಡ್ತಾ ಇರ್ಬೇಕಾದ್ರೆ ಒಂದು ಸ್ಕಾಚ್ ಕಳಿಸ್ಕೊಟ್ರು. ಯಾರು ಅಂದರೆ CM ಮನೆಯಿಂದ ಕಳಿಸ್ಕೊಟ್ರು ಅಂತಂತೆ. ನಟರಾಜ್ ಅಂತ ಹೇಳ್ಬಿಟ್ಟಿದ್ದೆ, ಒಬ್ಬ ಸಬ್ ಇನ್ಸ್ಪೆಕ್ಟ್ರು. ಏನಕ್ಕೆ ಅಂತ, ಇಲ್ಲ ಸಾಹೇಬ್ರು ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟಿದ್ದೆ. ಅರೆ CM ಕೊಟ್ಟಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಖುಷಿ. ಅರೆ ಪ್ರೆಸ್ ಕ್ಲಬ್ಗೆ ಅವಾಗ ಇನ್ನೂ ನಾನು ಪ್ರೆಸ್ ಕ್ಲಬ್ ಜಾಸ್ತಿ ಹೋಗ್ತಾ ಇರಲಿಲ್ಲ. ಒಂದಷ್ಟು ಸ್ನೇಹಿತರೆಲ್ಲ ಸೇರಿಕೊಂಡಿದ್ದೆ. ನೋಡಪ್ಪ CM ಕಳಿಸಿದ್ದಾರೆ ಅಂತ ಹೇಳ್ಬಿಟ್ಟಿದ್ದೆ. ಅಲ್ಲೆಲ್ಲ ಇದಾಯಿತು. ನೋಡು ನೀನು ಲೆಕ್ಕ ಕುಲಾಯಿಸ್ತೀನ ಅಂತ ಹೇಳಿ. ಆಮೇಲೆ ಒಂದಷ್ಟು ಡಿಸ್ಟ್ರಿಕ್ಟ್ ಅವರು, ಈ ಮಂಡ್ಯ ಮತ್ತು ಹಲವರೆಲ್ಲ ಎತ್ಕೊಂಡಿದ್ದು ಏನಾಯಿತು, ಇಲ್ಲಿಂದನೂ ಹಲವರು ಕೊಡ್ತಾಯಿದ್ರು. SS ರೆಡ್ಡಿ ಮತ್ತು ಬೇರೆಯವರೆಲ್ಲ ಎತ್ಕೊಂಡಿದ್ದು ಇಲ್ಲಿಂದ ಡಿಸ್ಟ್ರಿಕ್ಟಿಂದ ಕೊಡ್ತಾಯಿದ್ರು, ಬೆಂಗಳೂರಿಂದ ಕೊಡ್ತಾಯಿದ್ರು. ಅವ್ರು ಏನು ಮಾಡ್ತಾರೆ ಅಂದರೆ, ಈ ಸೆಷನ್ಸ್ ಇದೆಲ್ಲ ಬಂದಾಗ ಇದ್ಕೊಂಡಿದ್ದೆ, ನೀನೇ ಕಳಿಸ್ಬಿಡು ಅಂತ ಹೇಳ್ಬಿಟ್ಟಿದ್ದೆ. ಹೇಳೋರು ಸರಿ. ಅವಾಗ ಇದ್ಕೊಂಡು ಫ್ಯಾಕ್ಸು, ಇಲ್ಲ ಅಂತ ಹೇಳಿದ್ರೆ ಟ್ರಂಕ ಬುಕ್ ಮಾಡಬೇಕಾಗಿತ್ತು, ಇಲ್ಲ ಲ್ಯಾಂಡ್ಲೈನಿಂದ ಫೋನ್ ಮಾಡಬೇಕು. ಲ್ಯಾಂಡ್ಲೈನ್ ಅಂತ ಪ್ರೆಸ್ ಕ್ಲಬ್ಬಲ್ಲಿ ಸಿಗ್ತಾ ಇರಲಿಲ್ಲ. ವಿಧಾನಸೌಧದಲ್ಲಿ ನಾವು ಇಟ್ಕೊಂಡು ಮಿನಿಸ್ಟರ್ ಮಿನಿಸ್ಟ್ರುಗಳನ್ನ ಇಟ್ಕೊಳ್ಳೋದು. ನೋಡಪ್ಪ ನಿಮ್ಮ ಮಿನಿಸ್ಟ್ರದ್ದು ಆಗ್ತಾ ಇದ್ದೀನಿ, ನಾವು ಸುದ್ದಿ ಕೊಡೋದು ಬೇರೆ. ಇಲ್ಲಿಂದ ಫೋನ್ ಮಾಡಿ ಹೇಳಿದ್ರೆ ಅಲ್ಲಿ ಬರ್ಕೊಂಡಾದ್ಮೇಲೆ ನೆಕ್ಸ್ಟ್ ಡೇ ಇದಾಗಿ 3 ದಿವಸಕ್ಕೆ ಬರೋದು ಪೇಪರ್. ಅವಾಗ ಪೋಸ್ಟಲ್ಲೇ ಕಳಿಸ್ತಾಯಿದ್ದು, ಬಸ್ಸಲ್ಲಿ ರೇರ್. ಇದು ಮಾತ್ರ ಪ್ರಿಂಟ್ ಆಗಿದ್ದು ನೆಕ್ಸ್ಟ್ ಡೇ ಒಂದು 11-12 ಗಂಟೆಗೆ ಸಿಗೋದು. ಇನ್ನೆಲ್ಲ ಇಟ್ಕೊಂಡಿದ್ದೆ 2-3 ದಿವಸ ಆದಮೇಲೆ. ಹಂಗಿಂದ ಆಯ್ತಾಯಿತು. ಅದರಿಂದ ಏನಾಯಿತು ಅಂತ ಹೇಳಿದ್ರೆ, ಕ್ರೈಮ್ ಬಗ್ಗೆ ಚೆನ್ನಾಗಿ ನನಗೆ ಇದಿದೆ. ಕ್ರೈಮ್ ಮಾಡಿಕೊಂಡು ಪೊಲಿಟಿಕಲ್ಲು ಮಾಡಬೇಕು. ಸರಿ, ಮಧ್ಯಾಹ್ನದವರೆಗೂ ಕ್ರೈಮು, ಆಮೇಲೆ ಪೊಲಿಟಿಕಲ್ಲು. ಲಾಸ್ಟ್ಗೆ ಏನಾಯಿತು ಅಂತ ಹೇಳಿದ್ರೆ, ಷಣ್ಮುಗಮ್ ಅವ್ರಿಗೆ ಒಂದು ಆಘಾತ ಆಯಿತು. ಮಗಳಿದ್ಲು, ಸತ್ತಾದಾಗ ಒಂದು ಸ್ವಲ್ಪ ದಿವಸ ಫೀಲ್ಡೇ ಬಿಟ್ಬಿಟ್ರು. ಸರಿ, ಈಗ ಎದುರಾಯ್ತು ಇದಾಗ್ಬಿಡ್ತಾನೆ ಅಂದ್ಬಿಟ್ಟು ನಾವೆಲ್ಲ ಸೇರಿಬಿಟ್ಟು ಸ್ನೇಹಿತರೆಲ್ಲ ಸೇರಿ ಯಾವುದಾದ್ರು ಒಂದು ಪತ್ರಿಕೆ ಶುರು ಮಾಡಿ, ನಮ್ದು ಇದೆಯಲ್ಲ ಇಷ್ಟೇ ಟೈಟ್ಲಿದೆ, ಹಾಗೆ ಅಂತ. ಇಲ್ಲ, ನನಗೆ ಕಡೆದ ಮಗಳಿದ್ರಿಂದ ನಾನು ಮಾಡೋಕ್ಕಾಗಲ್ಲ, ನನಗೆ ಎಲ್ಲಿ ಹೋದ್ರೂ ಅದೇ ಜ್ಞಾಪಕ ಹಂಗೆ ಹಿಂಗೆ. ಸರಿ, ಸಾಚ ಜೇಸುನ ಎಲ್ಲ ಹೋಗ್ಬಿಟ್ಟಿದ್ದು ಹೇಳಾದ್ಮೇಲೆ ಆಯಿತು, ಒಂದು ಪತ್ರಿಕೆ ಮಾಡೋಣ. ಬೆಂಗಳೂರು ನ್ಯೂಸ್ ಅಂತ ಹೇಳ್ಬಿಟ್ಟಿದೆ ಟೈಟ್ಲ್ ತರಿಸಿದ್ದು. ನಾವು ಬೆಂಗಳೂರು ನ್ಯೂಸ್ ಅಂತ ಟೈಟ್ಲ್ ತಂದಾಗ ಏನಾಯಿತು ಅಂತ ಹೇಳಿದ್ರೆ, ಆವಾಗ ರವಿ ಬೆಳಗೆರೆ ಇದ್ಕೊಂಡಿದ್ದೆ, ಕರ್ಮವೀರ ಮತ್ತು ಇದರಿಂದ ಹೊರಗಡೆ ಬಂದಿದ್ರು. ಲಂಕೇಶ್ಗೊಂದು ಸಾರಿ ಬರೆದ್ರು. ಆಮೇಲೆ ಇದ್ಕೊಂಡಿದ್ದೆ ಈ ವಾರ ಅಂತ ಬಿಟ್ಟಿದ್ದು ಒಂದಿತ್ತು, ಅದಕ್ಕೂ 1-2 ಆರ್ಟಿಕಲ್ ಏನೋ ಬರೆದ್ರು. ಬರೆದಾದ್ಮೇಲೆ ಏನಾಯಿತು ಅಂತ ಹೇಳಿದ್ರೆ, ಆಯ್ ಬೆಂಗಳೂರು ಅಂತ ಅವ್ರು ಟೈಟ್ಲ್ ತಂದು. ಸರಿ, ಅದಕ್ಕೂ ಇದಾಗುತ್ತೆ, ಕ್ಲಾಶ್ ಆಗುತ್ತೆ, ಬೇಡ ಅಂತ ಹೇಳ್ಬಿಟ್ಟಿದೆ. ಸಂಜೆ ನೋಡಿ ಅಂತ ಹೇಳ್ಬಿಟ್ಟಿದೆ ಬಂತು ಟೈಟ್ಲು. ಸಂಜೆ ನೋಡಿ ಸ್ಟಾರ್ಟ್ ಮಾಡಾದ್ಮೇಲೆ ಇದ್ಕೊಂಡಿದ್ದೆ. ಹಂಗೆ ಶುರು ಆದಮೇಲೆ ಇದ್ಕೊಂಡಿದ್ದೆ. ಡೈಲಿ ಇದ್ಕೊಂಡಿದ್ದೆ ನಂದು ಪೊಲಿಟಿಕಲ್ಲೇ. ಒಂದಷ್ಟು ಇವರು ದೊಡ್ಡವರು ಇದ್ದರು, ಸಾಚಾವಾಗಿ ಇದ್ಕೊಂಡಿದ್ದೆ. ಅವಾಗ ಅವ್ರು ಹೇಳಿದರೆ ನಾವು ಬರೀಬೇಕಾಗಿತ್ತು, ಆಯಿತಾ. ಇಲ್ಲಾಂದರೆ ಅವ್ರು ಡಿಕ್ಟೇಟ್ ಮಾಡಿದರೆ ಇದು ಮಾಡಬೇಕಾಗಿತ್ತು. ಆ ಟೈಮಲ್ಲಿ ಏನಾಗ್ಬಿಡ್ತು ಅಂತ ಹೇಳಿದ್ರೆ, ಆ್ಯಕ್ಚುಲಿ ಹರಿಕೋಡೇನು ಸ್ಪಾನ್ಸರ್ ಇದ್ದರು. ಆಮೇಲೆ S. ತಿಮ್ಮಪ್ಪ ಅಂತ ಹೇಳಿದ್ರು ಒನ್ ಆಫ್ ದ ಪಾರ್ಟ್ನರ್ ಆಗಿದ್ರು ಇದಕ್ಕೆ. ಒಂದು ಏನಾಯಿತು ಅಂತ ಹೇಳಿದ್ರೆ, ಕುಂತೂರು ಅಂತ ಬಿಟ್ಟಿದೆ, ಒಂದು ಹಳ್ಳಿ ಇದೆ, ಅಲ್ಲಿ ಶುಗರ್ ಫ್ಯಾಕ್ಟ್ರಿ ಇತ್ತು. ಆ್ಯಕ್ಚುಲಿ ಕೋಆಪ್ರೇಟಿವ್ ಇದರಲ್ಲಿತ್ತು. ಅದು ಕೋಡೇಸವರು ಇದು ಮಾಡಿಬಿಟ್ಟಿದೆ. ಶ್ರೀನಿವಾಸನ್ ಅಂತ ಬಿಟ್ಟಿದೆ, ಅಲ್ಲೊಬ್ಬರನ್ನ ಇಟ್ಟಿದ್ರು. ರೈತ ಸಂಘದ್ದು ತುಂಬ ಇದಿತ್ತು. ಇವರು ದುಡ್ಡು ಕೊಟ್ಟಿರಲಿಲ್ಲ ರೈತರಿಗೆ, ಕಟಾವು ಮಾಡಿದ್ದು ಇದೆಲ್ಲ ಲಾಕೌಟ್ ಆಗಿತ್ತು. ಏನು ಮಾಡಿದರು, ಶ್ಯಾಮ್ ಪ್ರಕಾಶ್ ಹೋಟ್ಲಿಗೆ ಕರೆದ್ರು. ಹರಿಕೋಡೇನೂ ಬಂದಿದ್ದರು. ನಾನು ಹೋದೆ, ಇದ್ಕೊಂಡಿದ್ದೆ. ನೋಡ್ರಿ, ಇದೊಂದು ಒಳ್ಳೆ ಸ್ಟೋರಿ, ನೀವು ಹೋಗಿ ಬನ್ನಿ ಅಂತ ಬಿಟ್ಟಿದ್ದೆ. ಅಂಬಾಸಿಡರ್ ಕಾರ್ ಕೊಟ್ಟು ಇದು ಮಾಡಿದರು. ಸರಿ, ಮೊದಲು ಒಂದು 4 ಪತ್ರಿಕೆಗಳಲ್ಲಿ ಓದಿದ್ದೆ. ಅಲ್ಲಿ ಹೋದರೆ ರೈತರದ್ದು ಇದಿದೆ, ಹೊಡೆದು ಸಾಯಿಸ್ತಾರೆ, ಹಂಗೆ ಹಿಂಗೆ ಅಂತ. ಇಲ್ಲಿಂದ ಸೀದಾ ಮೈಸೂರಿಗೆ ಹೋದೆ. ಮೈಸೂರಲ್ಲಿ ಒಂದಷ್ಟು ಜನ ಫ್ರೆಂಡ್ಸ್ ಇದ್ದರು, ಮೀಡಿಯಾ ಫ್ರೆಂಡ್ಸು. ಒಂದು ಜಾಗದಲ್ಲಿ ಕೂತ್ಕೊಂಡು ಕೇಳಿದೆ, ನೋಡು ಈ ಥರ ಇದೆ ಅಂತ ಹೇಳ್ಬಿಟ್ಟಿದೆ. ಪ್ರಗತಿ ಗೋಪಾಲಕೃಷ್ಣ ಅಂತ ಹೇಳ್ಬಿಟ್ಟಿದೆ, ಅವ್ರ ಹತ್ರ ಹೋಗಿ ಕ್ಲೀನಾಗಿ ಗೊತ್ತಾಗುತ್ತೆ. ಆವತ್ತು ನೈಟು ಮೈಸೂರಲ್ಲಿ ಹೊಡ್ಕೊಂಡು ನೆಕ್ಸ್ಟ್ ಡೇ ಬೆಳಗ್ಗೆ ಪ್ರಗತಿ ಸ್ಟುಡಿಯೋಗೆ ಹೋದೆ. ಇಲ್ಲ, ನಿಮ್ಗೆ ಗೊತ್ತಿಲ್ಲ ಮುತ್ತವರೇ, ಈಗ ನಿಮ್ಮದು ಹುಮ್ಮಸ್ಸಿದೆ, ಬಟ್ ಸ್ಟ್ರಾಂಗ್ ಇದೆ. ಅವನು ಎಕ್ಸ್ ಸರ್ವಿಸ್ ಮ್ಯಾನ್ ಬೇರೆ, ಅಲ್ಲಿ ಈಗ ಲೀಡರ್ಶಿಪ್ ತಗೊಂಡಿರೋರು, ಹುಷಾರಾಗಿ ಇದು ಮಾಡಿ. ನಾವಂತೂ ಯಾರೂ ಸುದ್ದಿ ಮಾಡೋಕ್ಕೆ ಹೋಗಲ್ಲ, ನಮ್ಮ ಆಫೀಸ್ಗಳಿಗೆ ಬಂದು ಹೊಡಿತಾರೆ. ಬೇಕಾದ್ರೆ ಒಂದಷ್ಟು ಫೋಟೋಸ್ ಕೊಡ್ತೀವಿ. ಅಲ್ಲೇನು ಚಳುವಳಿದು ಒಂದು 10-15 ಫೋಟೋಸ್ ಕೊಟ್ಟರು ಪಾಪ, ಬ್ಲ್ಯಾಕ್ ಆ್ಯಂಡ್ ವೈಟು ಫೋಟೋಸ್ ಕೊಟ್ಟರು. ತಗೊಂಡಿದ್ದೆ, ಕಾರಲ್ಲಿ ಇಟ್ಬಿಟ್ಟಿದ್ದೆ. ಯೋಚನೆ ಮಾಡಿದೆ ಹೆಂಗೆ ಮಾಡೋದಂತ. ಒಂದು 10 ಕಟ್ಟು ಬೀಡಿ ತಗೊಂಡು ಒಂದು ಪಂಚೆ ಪರ್ಚೇಸ್ ಮಾಡಿದೆ, ಲುಂಗಿ ಬಿಡೋದು. 1.5 ಕಿಲೋಮೀಟ್ರ್ ದೂರ ಕಾರಲ್ಲಿ ಬಿಟ್ಬಿಟ್ಟಿದೆ. ಇದು ಕಡೆದ 7ವರೆಗೂ ಕಾರ್ ಇಲ್ಲಿಂದ ಬಿಡಬೇಡ ಅಂತ ಬಿಟ್ಟಿದ್ದೆ. ಹೋದೆ, ಕೂತು ಪ್ರೊಟೆಸ್ಟ್ ಮಾಡ್ತಾಯಿದ್ರು. ಇದು ಫ್ಯಾಕ್ಟ್ರಿ ಮುಂದ್ಗಡೆ
ಹೋದರೆ ಇದ್ಕೊಂಡಿದ್ದೆ ಮಾತಾಡ್ದೆ ಎಲ್ಲ ಆಯಿತು. 2 ದಿವಸ ಅವ್ರ ಜೊತೆಯಲ್ಲೇನು ಪಾಪ ಗಂಜಿ ಅಂಬ್ಲಿ ಕೊಡೋರು, ಇದು ಕೊಡೋರು, ಒಳ್ಳೆ ಚೆನ್ನಾಗಿ ನೋಡ್ತಾಯಿದ್ರು. ಏನು ಅಂತಬಿಟ್ಟು ಎಲ್ಲ ತಿಳ್ಕೊಂಡೆ. ಹೈಯೆಸ್ಟ್ ಇದ್ಕೊಂಡಿದ್ದೆ, ಸುಮಾರು ರೈತರಿಗೆ ಇದ್ಕೊಂಡಿದ್ದೆ. ಅಲ್ಲವರು ತಾಳಿ ಎಲ್ಲ ಮಾರಿಬಿಟ್ಟು ಇದು ಮಾಡಿದ್ದು. ಅಲ್ಲೆಲ್ಲ ರಿಪೋರ್ಟ್ ತಗೊಂಡು ಬಂದುಬಿಟ್ಟಿದ್ದೆ. ಈಗಲೂ ಸಮಯದಲ್ಲಿ ಇದ್ದಾರೆ ಪಾಪ, ಕೇಳಿ ಹೇಳ್ತಾರೆ. ಆಗೆಲ್ಲ ನಾನೇನು ಮಾಡಿದೆ, ಬಂದೆ ಆಗ್ತಾ ಸಂಜೆ ಸ್ಟಾರ್ಟ್ ಆಗಿದ್ದಿದ್ದು. ನಾನೇ ಇದ್ಕೊಂಡಿದ್ದೆ, ಕಂಪೋಸ್ ಮಾಡಿಸ್ಬಿಟ್ಟೆ. ಷಣ್ಮುಗಮ್ ಅವರು ಡೆಲ್ಲಿಗೆ ಹೋಗಿದ್ರು, ಟಿ ಎನ್ ನರಸಿಂಹಮೂರ್ತಿ ಜೊತೆಲಿ ಏನೋ ಕೆಲಸ ಇದೆ, ಡೆಲ್ಲಿಗೆ ಹೋಗಿದ್ರು. ನಾನು ಕಂಪೋಸ್ ಮಾಡಿ ಇಟ್ಟಿದ್ದೆ. ಖುಷಿಯಾಗಿದ್ದೆ, ಬಂದ ತಕ್ಷಣ ಒಳ್ಳೆಯ ಸ್ಟೋರಿ ಅಂತ ಹೇಳ್ಬಿಟ್ಟಿದ್ದೆ. ರೈತ ಸಂಘನ ಇದಾಗುತ್ತೆ, ಪೊಲಿಟಿಷಿಯನ್ಸ್ಗೂ ಟಚ್ ಆಗುತ್ತೆ. ಆಮೇಲೆ ಎತ್ಕೊಂಡಿದ್ದೆ, ಕೋಡಿಸೋರು ವಿರುದ್ಧ ತಾನೆ ಅಂತ ಹೇಳ್ಬಿಟ್ಟಿದ್ದೆ. ಖುಷಿಯಾಗಿತ್ತು. ಇವ್ರು ನೆಕ್ಸ್ಟ್ ಡೇ ಬಂದರು, 2:30ಗೆ ಆಫೀಸ್ ಬಂದರು. ಬಂದಿದ್ದೆ ಏನಾಯಿತು, ಕೃಷ್ಣ ಅಂತ ಹೇಳ್ಬಿಡೋದು ಕಂಪೋಸಿಟ್ ಇರ್ತಾರೆ. ಏನಪ್ಪ ಏನೇನು ಕೊಟ್ಟಿದ್ದಾರೆ ಸರ್, ಮೂರ್ತಿಯವರು ಒಂದು ಲೀಡ್ಗೆ ಅಂತ ಹೇಳ್ಬಿಟ್ಟು ಟೈಪ್ ಮಾಡಿಸಿದ್ರು. ನೋಡಿದ್ದೆ ಕೆಂಡಾಮಂಡಲ ಆಗಿಬಿಟ್ರು. ಏನ್ರಿ ನಿಮ್ಗೇನು ಬುದ್ಧಿ ಇದೆಯಾ, ಹಂಗೆ ನಾನು ಹೇಳಿದ್ದು ಏನು ಪುಟ್ ಅಂತ ಹೇಳ್ಬಿಟ್ಟು ತುಂಬ ಕಿರ್ಚಾಡ್ಬಿಟ್ಟಿದ್ದು. ಏನಾಯ್ತು, ಹತ್ರಿ ಕಾರ್ ಮೊದಲು ಅದೆಲ್ಲ ಪ್ರಿಂಟೌಟ್ ಇದ್ಕೊಂಡು ಇದು ಮಾಡಿಬಿಟ್ಟಿದೆ, ಪ್ರಿಂಟೌಟ್ ನಾನು ಕೊಡ್ರಿ, ಅದನ್ನು ಇದ್ಕೊಂಡು ಬೇರೆ ಫೈಲ್ಗೆ ಹಾಕ್ರಿ ಅಂತ ಹೇಳ್ಬಿಟ್ಟಿದೆ. ಕಾರ್ ಹತ್ರಿ. ಸರಿ, ಶ್ಯಾಮ್ ಪ್ರಕಾಶ್ಗೆ ನಾನು ಸಾಚ ಷಣ್ಮುಗ ಬಂದ್ವಿ. ಎಸ್ ಸಿ ತಿಮ್ಮಪ್ಪ ಇದ್ದರು. ಬಂದಮೇಲೆ ಇದ್ಕೊಂಡಿದ್ದೆ, ಸ್ವಾಮಿ ಕೊಡೆ ಬಂದುಬಿಟ್ಟಿದೆ. ಇನ್ನೊಬ್ರು ಶ್ರೀನಿವಾಸ್ ಅಂತೇಳಿ ಅವ್ರ ಮ್ಯಾನೇಜರು. ಏನು ಮೂರ್ತಿಯವರು ಏನು ಅಂತೇಳಿ ಇದ್ದಿದ್ದು ಕತೆ ಎಲ್ಲ ಹೇಳಿದೆ. ನಿಮ್ಗೆ ಒಳ್ಳೇದಾಯಿತು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟಿದೆ. ಅಲ್ಲಿ ಇನ್ನರು ಯಾರಂತ ಗೊತ್ತಿರಲಿಲ್ಲ. ನಾವು ಇದ್ಕೊಂಡಿದ್ದೆ ನಂಜಣ್ಣ ಸ್ವಾಮಿಯವರು, ಅವರು ಬ್ಯಾಕಪ್ ಇರ್ಬೋದು ಅಂತ ಹೇಳ್ಬಿಟ್ಟಿದೆ. ಈ ಸಂಘನ ಬೇರೆ, ಅದು ಸಂಘನ ಬೇರೆ. ಈಗ ನನಗೆ ಅರ್ಥ ಆಯ್ತು, ಅದು ಹೆಂಗೆ ಮಾಡ್ತೀವಿ, ನಿಮಗೇನು ಆಗಲಿಲ್ಲ ತಾನೇ. ಅದು ಆಗಿದ್ರೆ ಈ ಥರ ಬರ್ತಾಯಿದ್ದ. ಸರಿ ಅಂತ ಹೇಳ್ಬಿಟ್ಟಿದೆ. 5,000 ರೂಪಾಯಿ ಎತ್ಕೊಟ್ರು. ಯಾಕೆ ಸರ್ ಅಂತ. ಇಲ್ಲ, ನೀವು ಅಲ್ಲಿ ಓಡಾಡಿ ಇದೆಲ್ಲ ಮಾಡಿದ್ದೀರಿ, 2 ದಿವಸ ಅವ್ರ ಜೊತೆಯಲ್ಲಿ ಮಲಗಿದ್ದು ಮಾಡಿದ್ರಿ ಅಂತ. ಸರಿ, ಇಲ್ಲಿ ಕೊಡ್ತಾಯಿದ್ರು 350 ರೂಪಾಯಿಗೆ, ಇಲ್ಲ 150, 500 ರೂಪಾಯಿ ಬರ್ತಾಯಿತ್ತು. ಇದೊಂದು 5,000 ಆದ ತಕ್ಷಣ ಫುಲ್ ಖುಷಿ ಆಗ್ಬಿಡ್ತು. ಖುಷಿ ಆದಮೇಲೆ ಇದ್ಕೊಂಡಿದ್ದೆ. ವೈಜಿ ಅಶೋಕ್ ಆಗ ಇದ್ಕೊಂಡಿದ್ದೆ. ನಮಗೆ ಇದಾಗಿದ್ದ ಸೀತಾನದಿ ಸುಧೀಂದ್ರ ಎಲ್ಲ ಸೇರ್ಕೊಂಡಿದ್ದೆ. ಎಸ್ ರೆಡ್ಡಿ, ಎಚ್ ಮೂರ್ತಿ ಎಲ್ಲ ಇದ್ಕೊಂಡು ಇಲ್ಲಿ ಕ್ಲಬ್ಬಲ್ಲೆಲ್ಲ ಬೇಡ, ನಮ್ಮ ಮನೆ ಹತ್ರನೇ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟಿದ್ದೆ. ಪ್ರಕಾಶ್ ನಗರಕ್ಕೆ ಹೋಗ್ಬಿಟ್ಟಿದ್ದೆ. ಇದು ಮಾಡೋದು. ಅಲ್ಲಿ ಏನಾಯಿತು ಅಂತ ಹೇಳಿದ್ರೆ, ನಂದು ವೈಜಿ ಅಶೋಕು, ಸೀತಾನದಿ, ಆಮೇಲೆ ಚಂದ್ರಶೇಖರ್ ಅಂತ, ವಿ ಡಿ ಚಂದ್ರಶೇಖರ್ ಅಂತ ಇತ್ತು. 4 ಜನ ಒಂದು ಟೀಮ್ ಆಯಿತು. ಎಚ್ ಮೂರ್ತಿ ಬರೋರು. ಬಂದಾದ್ಮೇಲೆ ಏನು ಅಂತೇಳಿ ಡೈಲಿ ಇತ್ಕೊಂಡಿದ್ದೆ. ಏನು ಒಳ್ಳೆ ಏನಾದರೂ ಕಾನ್ಸೆಪ್ಟ್ಗಳು ಹುಡ್ಕೋದು ಅಂತೇಳಿ. ಸರಿ, ನಮ್ಮದ್ರಲ್ಲಿ ಬರಲಿಲ್ಲಲ್ಲ, ಸಮೀಲಾಗಿ ಹೇಳಿದೆ, ಸಮೀಲ ಈ ಥರ ಅಂತ. ಆಯಿತು, ಡೀಟೇಲ್ಸ್ ಕೊಡು ಅಂದರು. ಕೊಟ್ಟೆ. ಅಲ್ಲೂ ಹೋಗಲಿಲ್ಲ. ಸರಿ, ಅದು ಹೋಗಲಿಲ್ಲ, ಬಿಟ್ಟಾಗ ಏನೋ ಇದ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಅದಾದಮೇಲೆ ಏನಾಯಿತು ಅಂತ ಹೇಳಿದ್ರೆ, ಹಂಗೆ ಫೀಲ್ಡಲ್ಲಿ ಬರ್ತಾ ಇದ್ಕೊಂಡಿದ್ದೆ. ಪೊಲಿಟಿಕಲ್ ಲೀಡರ್ಸು ಒಂದಷ್ಟು ಜನ ಇದಾದರು. ಎಲ್ಲ ಆದಮೇಲೆ ಒಂದು ಹಿರಿಯ ಪತ್ರಕರ್ತರು ಇದ್ಕೊಂಡಿದ್ದೆ. ಈಗ ಮೈಸೂರು ಮಟ್ಟು, ಜಯಶೀಲ್ ರಾಯರು, ಶೇಷಚಂದ್ರಕ ಇವರೆಲ್ಲ ಇದ್ಕೊಂಡಿದ್ದೆ. ಒಂದು ವಿಶ್ವಾಸನ, ಹುಡುಗ ಸ್ಟ್ರಾಂಗ್ ಇದೆಯಾ, ಒಳ್ಳೆ ನುಗ್ಗುತ್ತೀಯಾ, ಹಂಗೆ ಹಿಂಗೆ ಅಂತ. ಆಗ ನನಗೆ ಒಂದು ಆ್ಯಕ್ಚುಲಿ ಡೆಲ್ಲಿ ಇದರಲ್ಲಿ ಒಂದು ಲೋಕಲ್ ಪೇಪರ್ ಒಂದು ಇದು ಮಾಡ್ತಾಯಿತ್ತು. ಏನಂತ ಹೇಳಿದ್ರೆ, MP ಗಳು ಆಫೀಸು, MP ಮನೆ, ಮಿನಿಸ್ಟ್ರದು ಇದೆಲ್ಲ, ಅದನ್ನು ಇಲ್ಲಿ ಯಾಕೆ ಮಾಡಬಾರ್ದು ಅಂತ ಪ್ರಯೋಗ ಮಾಡೋದು. ಬೆಳಗ್ಗೆ 7 ಗಂಟೆಗೆ ಯಾರು ಸಚಿವರಾಗಿದ್ದಾರೆ, ಫಸ್ಟ್ ಸಚಿವರದು, ಆಮೇಲೆ ಶಾಸಕರದು, ಆಮೇಲೆ ಇದ್ಕೊಂಡಿದ್ದೆ ಮೇಲ್ಮನೆ ಸದಸ್ಯರದು. ಫಸ್ಟ್ ಇದ್ಕೊಂಡಿದ್ದೆ. ಸ್ಟಾರ್ಟ್ ಮಾಡಿದ್ವಿ. ಫಸ್ಟು ಬೇಡ ಮರೆಯ ಯಾರು ಹಂಗೆ ಹಿಂಗೆ ಅಂದರು. ಇಲ್ಲ ಸರ್, ನಾವೇನು ಫೋಟೋ ಗಿಟ್ಟ ತೆಗೆಯಲ್ಲ, ಏನಿದೆ ನೀವು ಎಷ್ಟೊತ್ತಿಗೆ ಹೇಳ್ತೀರಾ, ಏನು ನಿಮ್ಮ ಇದು ಡೈಲಿ ಇದು ಅಪ್ ಟು ವಿಧಾನಸೌಧವರೆಗೂ ಅಂತ ಹೇಳ್ಬಿಟ್ಟು ಕನ್ವೀನಿಯನ್ಸ್ ಮಾಡಿದೆ. ಅದು ಕ್ಲಿಕ್ ಆಯಿತು. ಕ್ಲಿಕ್ ಆದಮೇಲೆ ಏನಾಯಿತು, ಆಗ ETV ಅಂತ ಹೇಳ್ಬಿಟ್ಟಿದೆ. ಫಸ್ಟ್ ದೂರದರ್ಶನ್ ಬಿಟ್ಟರೆ ETV ಬಂದಾದ್ಮೇಲೆ ಇದ್ಕೊಂಡಿದ್ದೆ. ನಮ್ಮ ಕಾಕತ್ಕರ್ ಇದ್ಕೊಂಡಿದ್ದೆ, ಸಿನಿಮಾ ಇದು ಮಾಡ್ತಾಯಿದ್ರು. ಅವು ಪಾಪ ವಾರಪತ್ರಿಕೆ ಇದರೆಲ್ಲ ಮಾಡಿ ಅವಾಗೂ ಸ್ವಲ್ಪ ಬಿದಾಗ ಇದ್ದ. ಅವರದೇನು ಮಾಡಿದೆ, ರಾಜಧಾನಿ ಅಂತ ಒಂದು ಪತ್ರಿಕೆ. ಒಂದು 2 ವೀಲರ್ ಇದೆ, ಬೇರೆ ಏನೆಲ್ಲ ತುಂಬ ಇದರಲ್ಲಿದ್ದ. ಬಟ್ ಕಂಠ ಮಾತ್ರ ತುಂಬ ಸ್ಟ್ರಾಂಗ್ ಆಗಿತ್ತಲ್ಲ, ಇದರಲ್ಲಿದ್ದರೆ ಇದಾಗ್ತಾಯಿತ್ತು. ಇದೆಲ್ಲ ಮಾಡ್ತಾ ಇರಬೇಕಾದ್ರೆ ಏನಾಯಿತು, ಸನ್ಸನಿ ಅಂತ ಹೇಳ್ಬಿಟ್ಟಿದೆ ಒಂದು ಸ್ಟಾರ್. ಇದರಲ್ಲಿ ವೀಕ್ಲಿ ಟ್ವೈಸ್ ಬರೋದು, ಅದು ಕ್ರೈಮ್ ಸಬ್ಜೆಕ್ಟ್ ಇದೆ. ಕಾಕತ್ಕರ್ ಅಂತ ಹೇಳ್ಬಿಟ್ಟಿದೆ. ಪ್ರೆಸ್ ಕ್ಲಬ್ಬೆಲ್ಲ ಕೂತ್ಕೊಂಡು ನಾನು, SS ರೆಡ್ಡಿ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಹೇಳಿದೆ, ಯಾರು ಕೊಡ್ತಾರೆ ಸ್ಟೋರಿಗಳು, ಹಂಗೆ ಹಿಂಗೆ ಅಂತ ಹೇಳಿದೆ. ನಿನಗೆ ಯಾಕೆ ಸ್ಟೋರೀಸ್ ನಾನು ಕೊಡಿಸ್ತೀನಿ, ಇದು ಮಾಡು. ಸರಿ, ಇಲ್ಲಿಂದ 2-3 ಸಾರಿ 500 ರೂಪಾಯಿ. ಅವಾಗ ಹೈದ್ರಾಬಾದ್ಗೆ ಇಬ್ಬರು ಹೋಗ್ಬೇಕು ಅಂತ ಹೇಳಿದ್ರೆ, ಹೋಗಿ ಬರೋಕ್ಕೆ 500 ರೂಪಾಯಿ ಸಾಲ ತಗೊಂಡು ಹೋಗೋದು. 3 ಸಾರಿ ಹೋಗಿದ್ವಿ, ನಮ್ಗೆ ಎಂಟ್ರಿ ಇಲ್ಲ. ಲಾಸ್ಟ್ಗೆ ಒಂದು ದಿವಸ ಹಿಂಗೆ ಇದ್ಕೊಂಡಿದ್ದೆ. ಅಥ್ಲೆಟಿಕ್ ಇದರಲ್ಲಿ ನಾಯ್ಡು ಇದ್ದ. ನಾಯ್ಡು ಒಂದು ದಿವಸ ಈಗ ಎಲ್ಲ ಸಿಕ್ಕಿದ್ರು.
ಏನಪ್ಪ ಏನಂದು ಏನು ಸಹ ಈ ಥರ ಈ ಟಿ ವಿಯಲ್ಲಿ ಇದ್ದೀರಾ, ನಮಗೆ ಚಾನ್ಸ್ ಕೊಡೋಕ್ಕೆ ಇದು ಮಾಡಿದ್ರೆ ಅಲ್ಲಿಗೆ ಬಂದರೆ ಇದಾಗಲ್ಲ, ಹಂಗೆ ಹಿಂಗೆ ಒಂದು ಸಾರಿ ಮೋಹನ್ ಅವ್ರನ್ನ ಕೇಳ್ಬೋದಾಗಿತ್ತಲ್ಲ. ಅವಾಗ ಇಲ್ಲಿ ಏನೂ ಇರಲಿಲ್ಲ, ಎಲ್ಲ ಇದ್ಕೊಂಡಿದ್ದೆ ಹೈದ್ರಾಬಾದಲ್ಲೇ ಇದ್ದಿತ್ತು. ಮೋಹನ್ ಅವ್ರನ್ನ ಕೇಳ್ಬೇಕಾಗುತ್ತೆ. ಸರ್ ಅವ್ರಿಗೆ ಹೋದರೆ ನಮ್ಮನ್ನು ಎಲ್ಲಿ ಸರ್ ಹತ್ತಕ್ಕೆ ಸೇರಿಸ್ತಾರೆ. ಆಯಿತು, ನಾನು ನೆಕ್ಸ್ಟ್ ವೀಕಲ್ಲಿ ನಾನು ಹೈದ್ರಾಬಾದಲ್ಲಿ ಇರ್ತೀನಿ, ಆವಾಗ ಬಾ ಅಂತ. ಸರಿ ಇದ್ಕೊಂಡಿದ್ದೆ. 250 ರೂಪಾಯಿ ಮತ್ತೆ ಹೊಂಚ್ಕೊಂಡು ಹೋದ್ವಿ. ಹೋದ್ರೆ ಇದ್ಕೊಂಡಿದ್ದೆ, ಸುಳ್ಳು ಹೇಳಬಾರ್ದು, 7 ಟೈಮ್ ಕರೆಕ್ಟಾಗಿ ಹೋದ್ವಿ. ಸ್ಟುಡಿಯೋಗೆ ಹೋದ ತಕ್ಷಣ ಇದ್ಕೊಂಡಿದ್ದೆ. ಇಮಿಡಿಯೇಟ್ಲಿ ಕರೆದಾದ್ಮೇಲೆ ಎತ್ಕೊಂಡಿದ್ದೆ, ಎಲ್ಲಿ ಹುಡ್ಕೊಂಡಿದ್ದೀರಿ ಅದು ಈ ಥರ ಅಂದು. ಬೇಡ ಬೇಡ, ನಮ್ಮದೇ ಇದಿದೆ, ಇಲ್ಲೇ ನೀವು ಇರಿ ಅಂತ ಹೇಳಿದ್ರು. ಸರಿ, ಒಂದು ದಿವಸ ಅಲ್ಲಿದ್ವಿ. ನೆಕ್ಸ್ಟ್ ಡೇ ಆಯಿತು, ನಾವು ಔಟ್ಸೋರ್ಸ್ ಕೊಡೋಲ್ಲ, ಇಲ್ಲ ಹೌಸು ಅಂತ ಹೇಳಿ. ಇಲ್ಲ ಹೌಸು ಅಂತ ಹೇಳಿದ್ರೆ ಒಂದು ವೆಹಿಕಲ್ ಕೊಡೋರು, ಅಲ್ಲೇ ರೆಕಾರ್ಡಿಂಗ್ ಇದು 2,500 ರೂಪಾಯಿ. ಸ್ಕ್ರಿಪ್ಟು ಸ್ಟೋರಿ ಎಲ್ಲ ನಮ್ಮದೇ, 2,500 ರೂಪಾಯಿ ಅಂತ ಹೇಳಿ. ಫಸ್ಟ್ ಎಂಟ್ರಿ ಆಗಿಬಿಡೋಣ ನೋಡೋಣ. ಸರಿ, ಎಂಟ್ರಿ ಆಯಿತು, ಒಳ್ಳೆ ಇದಾಯಿತು. ಆ ಟೈಮ್ಗೆ ಇದ್ಕೊಂಡಿದ್ದೆ. ವ್ಯೂವರ್ಸನ್ನು ಇದಾಯಿತು, ಮಾರ್ಕೆಟಿಂಗ್ ರೆವಿನ್ಯೂ ಇದರಲ್ಲೂ ಚೆನ್ನಾಗಾಯಿತು. ಅದು 6 ತಿಂಗಳಾದಮೇಲೆ ಏನಾಯಿತು ಅಂತ ಹೇಳಿದ್ರೆ ಉದಯದಿಂದ ಇದು ಬಂದಾದಮೇಲೆ ಹೋದ್ವಿ. ವಿಜಯ್ ಕುಮಾರು ಮತ್ತು ಸೆಲ್ವಮ್ ಇದ್ದರು, ಕರೆದ್ರು, ಹೋಗಿ ಮಾತಾಡಿದ್ವಿ. ಅವಾಗ ಇದ್ಕೊಂಡಿದ್ದು ನಮಗೆ ವಾರಕ್ಕೆ 1-2 ತಾನೆ ಅಂತ ಹೇಳ್ಬಿಟ್ಟಿದ್ದು. ನಾವೇನು ಮಾಡ್ಕೊಂಡ್ವಿ, ಒಂದು 25 ಕೊಟ್ಟರು ಸಾಕು, ಜನ ಇರೋದು ಇಷ್ಟೇ ಜನ. ಡಿಸ್ಟ್ರಿಕ್ಟ್ ಕಡೆಯಿಂದ ವಿಜುವಲ್ಸ್ ಅದಿತ್ತು ತರಿಸ್ಕೊಳ್ಳೋಣ. ಅವಾಗ ಕ್ಯಾಸೆಟ್, ದೊಡ್ಡ ಕ್ಯಾಸೆಟ್ ವಿಜುವಲ್ ತರಿಸ್ಕೊಳ್ಳೋಣ, ಸ್ಕ್ರಿಪ್ಟಿಂಗ್ ಹಿಂಗೆ ಮ್ಯಾನೇಜ್ ಮಾಡೋಣ, ಅಷ್ಟೇ ಮಾತಾಡೋಣ, ಇರು ಔಟ್ ಹೌಸ್ಗೆ ಇರ್ತೀನಿ ಅಂತ. ಸರಿ, ಹೋದು ಎಲ್ಲ ಆಯಿತು. ಆದ್ಮೇಲೆ ಎತ್ಕೊಂಡು 1 ವಾರ ಟೈಮ್ ತಗೊಂಡಾದ್ಮೇಲೆ ಎತ್ಕೊಂಡಿದ್ದೆ. ಓಕೆ ಅಂದ್ಬಿಟ್ಟು ಅಲ್ಲಿ ಕ್ರೈಮ್ ಡೈರಿ, ಇಲ್ಲಿ ಕ್ರೈಮ್ ಸ್ಟೋರಿ ಅಂತ 3 ತಿಂಗಳಿಗೆ ನೋಡಿದ್ರೆ ಇತ್ಕೊಂಡಿದ್ದೆ. 10,000 ರೂಪಾಯಿದು 10 ಸೆಕೆಂಡ್ಗೆ 25,000 ರೂಪಾಯಿ ಹೊಟ್ಟೋಯ್ತು. ಸರಿ, ಕಾಕತ್ಕರ್ ಇತ್ಕೊಂಡಿದ್ದೆ. ಅವಾಗ ಬನಶಂಕರಿ ಇದರಲ್ಲಿ ನಮ್ಮ ಸುರೇಶ್ ಅವರ ಸ್ಟುಡಿಯೋದಲ್ಲಿ ಎಡಿಟ್ ಇದೆಲ್ಲ ಮಾಡಿಸ್ತಾ ಇತ್ತು. ಉದಯ ಟಿ ವಿ ಹೋದ್ಮೇಲೆ ಅಲ್ಲೇ ಏನಾಯಿತು ಅಂತ ಹೇಳಿದ್ರೆ, ಮೊದಲು ಇತ್ಕೊಂಡಿದ್ದೆ ಒಂದು ಸ್ಟೋರಿಗೆ 20,000-25,000 ರೂಪಾಯಿ ಅಂತೇಳಿ. ಸ್ವಲ್ಪ ಇದಾದ್ಮೇಲೆ 10 ಸೆಕೆಂಡ್ಸ್ಗೆ ಮಾರ್ಕೆಟಿಂಗ್ ಅದರಲ್ಲಿದೆ 10,000 ರೂಪಾಯಿದು ಏಕ್ದಮ್ 25,000 ರೂಪಾಯಿ ಹೊಟ್ಟೋಯ್ತು. ಇವಾಗ ಕಾಕಕ್ಕೆ ಏನಾಗ್ಬಿಡ್ತು, ಶುರು ಆಗ್ಬಿಡ್ತು. ನೋಡು ನಮ್ಮಿಂದನೇ ಇದಾಗ್ತಾ ಇರೋದು ಅಂತ ಹೇಳ್ಬಿಡ್ತು. ಇಲ್ಲ, ನಮ್ಗೆ ಇಷ್ಟು ಕೊಟ್ರೇ, ಇಲ್ಲ ಅಂದರೆ ಇಲ್ಲ ಅಂತೇಳಿ 1.25 ಲಕ್ಷ ರೂಪಾಯಿಗೆ ಬೆಳಗ್ಗೆ ಇಟ್ಟು ಲಾಸ್ಟ್ಗೆ ಇದ್ಕೊಂಡಿದ್ದೆ. 90,000 ರೂಪಾಯಿ ಫಿಕ್ಸ್ ಆಯಿತು. ಸ್ಕ್ರಿಪ್ಟು ಎಲ್ಲ ಮಾಡಿ ಎಡಿಟ್ ಮಾಡಿ ಕೊಟ್ಬಿಡೋದು, ಇವ್ರು ಬರೀದು ಆವೇರ್ ಮಾಡೋದು ಅಷ್ಟೇ ಅಂತೇಳಿ 90ಕ್ಕಾಯಿತು. ನಾವು ಅಲ್ಲೂ ಡಿಸ್ಟ್ರಿಕ್ಟಲ್ಲಿ ಅಷ್ಟು ಜನರಲ್ಲಿ ಇಟ್ಕೊಂಡಿದ್ದೆ, ಮಾಡಿದ್ವಿ. ಒಳ್ಳೆ ಸಕ್ಸಸ್ ಆಯಿತು. 8 ವರ್ಷ ಸತತವಾಗಿ ಇಟ್ಕೊಂಡಿದ್ದೆ. ಇದಾಯಿತು. ಅಲ್ಲಿದ್ದಾಗ ಏನಾಯಿತು, ಈ ರೌಡ್ಗಳದ್ದು ಜಾಸ್ತಿ ಮಾಡಬೇಕು ಅಂತೇಳಿ ಈ ಪ್ರವೀಣ್ ಕಮಿಟ್ ಆಗಿಬಿಡೋನು. ಸಾರ್ ನನಗೆ ಗೊತ್ತಿದ್ದಾರೆ ಸರ್, ಹಂಗೆ ಹಂಗೆ ಅಂತ. ಆಗಿದ್ದ ಕಡೆದು ಏನಾಯಿತು, ಯಾವ ರೌಡಿ ಇದ್ದ ಕಡೆ ಒಂದು ಮಡ್ರಾಗ ಅಪ್ಸ್ಕೊಂಡು ಆಯಿತು ಅಂತ ಹೇಳಿದ್ರೆ, ನಾನು ರಾತ್ರಿ 12:30 1 ಗಂಟೆಗೆ ಹೋಗ್ತಾಯಿದ್ದಿತ್ತು. ಕ್ರೈಮ್ ಅವ್ರು ಇದ್ಕೊಂಡಿದ್ದೆ. ಈ ಎಲೆಕ್ಟ್ರಿಕ್ ಪೋಲ್ ಇರ್ತಲ್ಲ, ಇದು ಟೆಲಿಫೋನ್ ಪೋಲ್, ಇದು ಅದ್ರ ಮೇಲೆ ಹತ್ತಿ ಕಾರಿದ್ರು. ಇವ್ರು ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ, ಹೆಂಗಿದಾಗುತ್ತೆ, ಮರ್ಡರ್ ಆದ ತಕ್ಷಣ ಫಸ್ಟ್ ಇವನಿಗೆ ಬರುತ್ತಲ್ಲ ಅಂತ ಹೇಳ್ಬಿಟ್ಟಿದ್ದು. ಅದೇ ಲಾಸ್ಟ್ಗೆ ಏನಾರು ಆಗಿತ್ಕೊಂಡಿದ್ದೆ. ಯಾವುದೋ ಸೋರ್ಸಸ್ ಇದಿತ್ತು, ಸುಮಾರು ಜನ ಅಲ್ಲೋ ಪೊಲೀಸ್ ಆಫೀಸರ್ ಕರೆಯೋರು, ನಿಮ್ಗೆ ಸೋರ್ಸಸ್ ಹೆಂಗೆ ಸಿಗುತ್ತೆ ಹೆಂಗೆ ಅಂತಾರೆ. ಅದೆಲ್ಲ ಹೇಳೋಕ್ಕಾಗಲ್ಲ ಸರ್, ಅದು ನಮ್ಮದೇ ಆದಂಥ ಇದಿರುತ್ತೆ. ಅಲ್ಲೋ ನಿಮ್ಮವರು ಕೊಡ್ತಾರೆ, ಅಲ್ಲಿ ಕಡೆ ನಮ್ಮದೇ ಸೋರ್ಸಸ್ ಇರುತ್ತೆ ಅಂತ. ಹಾಗೆ ನಡ್ಕೊಂಡು ಇದಾಯಿತು. ಲಾಸ್ಟ್ಗೆ ಒಂದು ಸಾರಿ ಏನಾಗ್ಬಿಡ್ತು, ಬಾಂಬೆಯಲ್ಲಿ ಒಂದು ಮಂಗಳೂರದ್ದು ಶೆಟ್ಟಿ ಮರ್ಡರ್ ಆಗ್ಬಿಡ್ತು. ಮರ್ಡರ್ ಆಗಬೇಕಾದ್ರೆ ಇದ್ಕೊಂಡಿದ್ದೆ ಬೆಂಗಳೂರು ಲಿಂಕ್ ಇದೆ ಅಂತೇಳಿ ಎಲ್ಲದರಲ್ಲೂ ಇದ್ಕೊಂಡಿದ್ದೆ. ನನ್ನ ಸೋರ್ಸ್ ಇದ್ರ ಮೇಲೆ ಬಾಂಬೆ ಪೊಲೀಸರು ಬೆಂಗಳೂರಿಗೆ ಬಂದು ಹೋದರು ಅಂತ. ಸರಿ, ಜೊತೆಯಲ್ಲಿದ್ದವ್ರು ಇದ್ಕೊಂಡಿದ್ದೆ, ನನ್ನ ಮೇಲೆ ಹಾಕ್ಕೊಂಡ್ರು ಒಬ್ಬರಿಗೆ. ಈಗಲೂ ಅವ್ರು ಬದುಕಿದ್ದಾರೆ, ಅವ್ರಿಗೆ ಗೊತ್ತಾಗಲಿಲ್ಲ. ಆ್ಯಕ್ಚುಲಿ ನನ್ನ ಮೇಲೆ ಅಟ್ಯಾಕ್ ಇದಾಗುತ್ತೆ ಅಂತ ಗೊತ್ತಾಗಲಿಲ್ಲ. ಅವ್ರಿಗೆ ಹೋಗ್ಬಿಟ್ಟಿದ್ದೆ, ಹೇಳ್ತಾರೆ ಈ ಥರ ಯಾರೂ ಇಲ್ಲ, ಹಿಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಲಾಸ್ಟ್ಗೆ ಪ್ರೆಸ್ ಕ್ಲಬ್ಬಲ್ಲಿ ಅವತ್ತು ಆ್ಯಕ್ಚುಲಿ ನಾನು ಈ ಇದರಲ್ಲಿ ಫೀಲ್ಡಲ್ಲಿ 2ನೇ ಸಾರಿ ಬದುಕಿರೋದು. ಫಸ್ಟು ರೌಡಿಗಳ ಕಡೆಯಿಂದ, 2ನೇದು ಪೊಲಿಟಿಷಿಯನ್ ಕಡೆಯಿಂದ. ಫಸ್ಟ್ ಇದು ಕಡೆದೆ ಅಟ್ಯಾಕ್ ಮಾಡೋಕ್ಕೆ ಬರ್ತಾರೆ. ಅವಾಗ ರೇಡ್ಕ ಇವರೆಲ್ಲ ಚಿಕ್ಕ ಚಿಕ್ಕ ಹುಡುಗರು ಬಂದಿದ್ದೆ. ಇದ್ಕೊಂಡಿದ್ದೆ. ಕಾರ್ ಇಳಿದ ತಕ್ಷಣ ಲಾಂಗು ಮಚ್ಚಿ ಎತ್ಕೊಂಡು ಪ್ರೆಸ್ ಕ್ಲಬ್ಬಲ್ಲಿ ಹುಡ್ಕಾಡ್ಬಿಡ್ತಾರೆ, ಎಲ್ಲಿ ಹಂಗೆ ಹಿಂಗೆ ಅಂತ. ನೆಕ್ಸ್ಟ್ ಡೇ ಎತ್ಕೊಂಡಿದ್ದೆ. 9:30ಗೆ ಮಾಮೂಲಿ ಬಂದು ಭಟ್ರ ಹೋಟ್ಲ ಹತ್ರ ಅಶೋಕ್ಗೆ ಎಲ್ಲ ತಿಂಡಿ ತಿನ್ನಿಸ್ಬಿಟ್ಟು ಇದು ಮಾಡ್ತಾಯಿದ್ರೆ, ಸರ್ ಇನ್ನೂ ಬದುಕಿದ್ದೀರಾ, ಯಾಕಪ್ಪ? ಇಲ್ಲ ಸರ್, ಈ ಥರ ಯಾರೋ ಹುಡ್ಕೊಂಬಂದಿದ್ರು. ಅದು ಸರಿ ಆಯಿತು ಅಂತ ಹೇಳ್ಬಿಟ್ಟು ನೆಕ್ಸ್ಟು ನಾನು ಸಮೀವುಲ್ಲಾ ಸಾಚ ಎಲ್ಲ ಸೇರ್ಕೊಂಡಿದ್ದೆ. ಮಾತು ಸೀತಾನದಿ ಎಲ್ಲ ಎತ್ಕೊಂಡಿದ್ದೆ. ಅದಕ್ಕೇನಂತ ಯಾರು ಹುಡ್ಕೊಂಬಂದಿದ್ದಾರೆ, ಅವ್ರು ಲೀಲೆ ಹೋಗಿ ನಿನ್ಗೇನು ಪರಿಚಯ ಇಲ್ವಾ, ಡೈರೆಕ್ಟಾಗಿ ಹೋಗು, ಇಲ್ಲ ಕಂಪ್ಲೇಂಟ್ ಕೊಡು ಅಂತ. ಸರಿ, ಕಂಪ್ಲೇಂಟ್ ಕೊಟ್ಟು ಏನಂತ ಕೊಡಲಿ, ನನಗೆ ಯಾರು ಬಂದಿದ್ದಾರೆ ಅಂತ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ ಅಂತ. ಸರಿ ಅಂತ ಹೇಳ್ಬಿಟ್ಟು ಯಾರು ಕಡೆಯವರು ಅಂತ ಹೇಳಿ ಗೊತ್ತಾಯಿತು. ಅವ್ರ ಹತ್ರ ಡೈರೆಕ್ಟಾಗಿ ಒಂದು 3:30-4 ಗಂಟೆಗೆ ಹೋದೆ. ಹೋದ್ಮೇಲೆ ಏನಂದರು,
ಏನು ಮಾಡ್ತೀವ್ರೆ ತುಂಬ ಅಪರೂಪಕ್ಕೆ ಬಂದುಬಿಟ್ಟಿದ್ರ ಹಂಗೆ ಹಿಂಗೆ ಇಲ್ಲ ಸರ್ ಈ ಥರ ಎತ್ಕೊಂಡಿದ್ದೆ ಯಾವುದೋ ಸೋರ್ಸಸ್ ಬಂದಿತ್ತು ಬಾಂಬೆ ಪೊಲೀಸರು ಬಂದಿದ್ದು ನಿಜ ಎಲ್ಲ ಇದಿದೆ ಹಿಂಗೆ ಅಂತ ಹೇಳಿ ಯಾರು ಹುಡ್ಕೊಂಬಂದಿದ್ರು ಏನು ಲಾಸ್ಟಿಗೆ ಎತ್ಕೊಂಡಿದ್ದೆ ಅಲ್ಲೊಬ್ಬ ಎತ್ಕೊಂಡಿದ್ದೆ ಹುಡ್ಕೊಂಬಂದಿದ್ದ ವ್ಯಕ್ತಿ ಹೇಳ್ದ ಅಣ್ಣ ನಾವೇ ಅಣ್ಣ ಈ ಥರ ಮೂರ್ತಿಯವ್ರು ಎತ್ಕೊಂಡಿದ್ದೆ ಪೊಲೀಸವ್ರಿಗೆ ಹೇಳಿದಂತ ಆಗ ಎತ್ಕೊಂಡೆ ನಾನು ಸ್ವಲ್ಪ ದಿವಸ ಕರ್ನಾಟಕ ಮಲ್ಲಾದಲ್ಲಿದ್ದೆ ಇದರಿಂದ ಎತ್ಕೊಂಡಿದ್ದೆ ಬಾಂಬೆ ಲಿಂಕು ಇದರಿಂದ ಅವರೇ ಬೇರೆ ಯಾರಿಗೂ ಗೊತ್ತಿಲ್ಲ ಇಲ್ಲಿನವ್ರಿಗೆ ಅವರೇ ಕೊಟ್ಟಿರೋ ಸ್ಟೋರಿ ಸರಿ ಅಂತ ಬಿಡ್ದೆ ನಮ್ಗೆ ಎಷ್ಟೋ ಸರಿ ಊಟ ಹಾಕಿದ್ದಾರೆ ಅವ್ರ ಹತ್ತ ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಡ್ತು ಬೇಡ ಅವ್ರ ಮೇಲೆ ಏನು ಮಾಡಬೇಡಿ ಹಂಗೆ ಇನ್ಮೇಲೆ ಅಟ್ಯಾಕ್ ಮಾಡಬೇಡಿ ಅಂತ ಸರಿ ಆಯಿತು ಅಲ್ಲಿಗೆ ರೌಡಿಗಳಿಗೂ ನಮ್ಗೆ ಯಾವುದೂ ಇದಿಲ್ಲ ಅಂತೇಳಿ ಅಷ್ಟೆಲ್ಲ ಆದಮೇಲೆ ಏನಾಯಿತು ಪೊಲಿಟಿಕಲ್ ಇದ್ರದ್ದು ಹೇಳಿದ್ನಲ್ಲ ಎಸ್ ರಮೇಶು ಆ್ಯಕ್ಚುಲಿ ಸ್ಲಮ್ ಬೋರ್ಡ್ ಚೇರ್ಮನ್ ಪ್ಲಸ್ ಮಿನಿಸ್ಟ್ರು ಆಗ್ತಾ ಉತ್ತರಳ್ಳಿ ಕಾನ್ಸ್ಟಿಟ್ಯೂನ್ಸಿದ ಇದಾಗಿತ್ತು ಒಂದು ಹಗರಣ ಆಯಿತು ಬನಶಂಕರಿಯಿಂದ ಆ ಕಡೆಗೆ ಒಂದು 40 ಎಕರೆಯನ್ನು ಇದು ಮಾಡ್ಕೊಂಬಿಟ್ಟಿದೆ ಇದು ಮಾಡಿದೆ ಅಂತೇಳಿ ಒತ್ತುವರಿ ಮಾಡಿ ಇದು ಮಾಡಿದೆ ಅಂತ ಅದು ಇದ್ಕೊಂಡಿದ್ದೆ ಕಂತನ ರೀತಿಯಲ್ಲಿ ಸ್ಟೋರಿ ಬಂತು ಶ್ರೀರಾಮ್ಪುರದಲ್ಲಿ ಒಬ್ಬ ಅವ್ರ ಮನೆ ಕೆಲಸ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಪೇಪರ್ ಅಂಗಡಿ ಇಟ್ಕೊಂಡಿದ್ದೆ ಮಣಿ ಅಂತೇಳಿ ಅವನಿಗೆ ಇಟ್ಕೊಂಡಿದ್ದೆ ಹೇಳ್ಬಿಟ್ಟಿದ್ದಾರೆ ಏನಂತೇಳಿ ಈ ಥರ ರಾಜಾಜಿನಗರ ಅಲ್ಲಿ ಇಲ್ಲಿರ್ತಾರಂತೆ ನೋಡು ಈ ಥರ ಸಾಹೇಬ್ರ ಬಗ್ಗೆ ಸರಡಿ ಇದನ್ನು ಬರಿತಾ ಇದ್ದಾರೆ ಆಮೇಲೆ ಅಲ್ಲಿ ವೀಕ್ಲಿದು ಬರಿತಾ ಇದ್ದಾರೆ ಕೆಟ್ಟ ಹೆಸರು ಬರ್ತಾ ಹಂಗೆ ಹಿಂಗೆ ಸರಿ ಹೆಂಗಾದ್ರೂ ಮಾಡಿಬಿಟ್ಟಿದೆ ಎಸ್ಕೇಪ್ ಮಾಡಿಲ್ಲಿದ್ದ ಮುಗಿಸ್ಬಿಡಿ ಅಂತ ಸರಿ ಆವತ್ತು ಆಟೋಗಳು ಸಿಗಲಿಲ್ಲ KR ಸರ್ಕಲ್ ಕಡೆ ಹೋಗ್ತಾಯಿದ್ದು ಸರ್ರಂತ ಒಂದು ಕಾರ್ ಬಂದಿದ್ದೆ ರಪ್ಪ ಅಂತ ಹೇಳ್ಬಿಡುತ್ತೆ ಹೇಳ್ಕೊಂಡು ಹಾಕ್ಕೊಂಡ್ರು ಸರಿ ನಾನು ಟೈಟ್ ಆಗಿದ್ದೆ ಒಯ್ದಿದ್ರು ಸರಿ ಅಂತ ಅಂಬಲಿ ರೆಸಾರ್ಟ್ಸ್ ಮೈಸೂರು ಅಲ್ಲಿಗೆ ಕರ್ಕೊಂಡೋದ್ರು ಬೆಳಗ್ಗೆ ಜಾವ ಒಂದು 3:30-4 ಗಂಟೆ ಇರ್ಬೇಕು ಹೋದ್ರೆ ಎತ್ಕೊಂಡಿದ್ದೆ ಅಲ್ಲಿ ಅವರು ಎತ್ಕೊಂಡಿದ್ದೆ ಮದ್ದು ಸೇವೆ ಮಾಡ್ಕೊಂಡು ಕುರಿ ಸಿಕ್ತು ಹೆಂಗಾದ್ರೂ ಮಾಡೋಣ ಹಂಗೆ ಹಿಂಗೆ ಅಂತೇಳಿ 3 ಜನ ಅವರಿದ್ದರು ಹೋದೆ ರೂಮಲ್ಲಿ ಇದು ಮಾಡಿದ್ರು ಮಾಡಾದ್ಮೇಲೆ ಎತ್ಕೊಂಡಿದ್ದೆ ಬೆಳಗ್ಗೆ ಮಾತಾಡೋಣ ಅಂತ ಅವ್ದು 2-3 ಸರಿ ಬಾಗಿಲು ತಟ್ಟೋದು ಇದು ಫ್ರೆಶ್ ರೂಮ್ಗೆ ಹೋಗೋಕ್ಕೆ ಬಾಗಿಲು ತೆಗೆದು ನೋಡಿದೆ ಇವ್ರು ಗಾಢವಾಗಿ ನಿದ್ದೆ ಮಾಡ್ತಾಯಿದ್ರು ಸೀದಾ ಅಲ್ಲಿಂದ ಎದ್ದಿದ್ದೆ ಬಾಗಿಲು ತೆಗೆದುಕೊಂಡಿದ್ದೆ ನಾವು 2.5 ಕಿಲೋಮೀಟ್ರ್ ಮೇನ್ ರೋಡ್ಗೆ ಎದ್ದು ಬಿದ್ದು ಓಡಿ ಬಂದೆ ಆ ಕತ್ತಲೆಲ್ಲ ಓಡಿ ಬಂದುಬಿಟ್ಟಿದ್ದೆ ಒಂದು ಲಾರಿಗೆ ಕೈ ಅಡ್ಡ ಹಾಕ್ದೆ ಪಾಪ ನಿಲ್ಲಿಸಿದ್ದೆ ಎತ್ಕೊಂಡಿದ್ದೆ ಮೈಸೂರು ಶಿರ್ಸಿ ಸರ್ಕಲಲ್ಲಿ ಬಿಟ್ಟ ಅಲ್ಲಿಂದ ನಡ್ಕೊಂಡು ಸೀದಾ ಎತ್ಕೊಂಡಿದ್ದೆ ಕ್ರೆಸೆಂಟ್ ರೋಡ್ ರಮೇಶ್ ಮನೆಗೆ ಹೋಯ್ತು ರಮೇಶ್ ಆಗ್ತಾ ಇದ್ಕೊಂಡಿದ್ದೆ ಇಡ್ಲಿ ಬೆಣ್ಣೆ ಹಲಸಿನಹಣ್ಣು ಜೇನುತುಪ್ಪ ಹಲಸಿನಹಣ್ಣು ಡೈಲಿ ತಿಂತಾಯಿದ್ರು ತುಂಬ ಶಿಸ್ತಿನ ವ್ಯಕ್ತಿ ಫುಡ್ಡಲ್ಲಿ ಮಾತ್ರ ಇದಾಗ್ತಾಯಿತ್ತು ಲಾಸ್ಟಿಗೆ ಎಲ್ಲ ಇತ್ತು ಹೋದ್ಮೇಲೆ 25,000 ರೂಪಾಯಿ ಇಟ್ಟು ಯಾಕೆ ಅಂತ ಇಲ್ಲ ನೀವು ಸ್ಟಾಪ್ ಮಾಡಿಬಿಡಿ ಸ್ಟೋರಿಂದ ಇಷ್ಟೇನಾ ಅಂತ ಇನ್ನೊಂದು ಬಂಡ್ಲಿಟ್ರು ಅರೆ ಇಷ್ಟೇನಾ ಅಂತ ಇಲ್ಲ ಬೇಕಾದರೆ ನೋಡೋಣ ಅಂತ ಮಾಡಿದೆ ಇದೆಲ್ಲ ನಾನು ಬರೆದ್ರೆ ಅಂತ ಆಮೇಲೆ ಒಂದಷ್ಟು ಸೀನಿಯರ್ ಪೊಲಿಟಿಷಿಯನ್ಸು ಬೇಡ ಬಿಟ್ಬಿಡಿ ಫಸ್ಟ್ ಟೈಮ್ ಇದಾಗುತ್ತೆ ಆ್ಯಕ್ಚುಲಿ ಆ ಆರ್ಟಿಕಲ್ಗಳಿಂದಾನೆ ಪಾಪ ಮಂತ್ರಿಗಿರಿನೂ ಹೋಯ್ತು ಅದೇ ಟೈಮ್ಗೆ ಏನಾಯಿತು ಗೋಲಿಬಾರ್ ಗಂಗಣ್ಣನ ಗೋಲಿಬಾರ್ ಕೊಡಿಗಲ್ ಗಂಗಣ್ಣನ ಗೋಲಿಬಾರ್ ಇದಾಯಿತು ಆಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ ವಿಪರ್ಯಾಸ ನೋಡಿ ಫೀಲ್ಡಲ್ಲಿ ಹೆಂಗಿದಾಗುತ್ತೆ ಅಂತೇಳಿ ಭಾರತದಲ್ಲಿ ಕಡೆದೇ ಗಾಂಧಿ ಅವರು ಇವರು ಪಾದಯಾತ್ರೆ ಅದು ಇದು ಮಾಡಿದ್ದಾರೆ ಈ ಪೊಲಿಟಿಕಲ್ಲಿ ಇದಕ್ಕೋಸ್ಕರ ಗಿಮಿಕ್ಸ್ ಆ್ಯಂಡ್ ಗೇಮ್ ಅದೇ ಜಿನಿಯನ್ ಆರ್ ನಾಟ್ ಜಿನಿಯನ್ ಬಿಡಿ ಫಸ್ಟ್ ಇದ್ಕೊಂಡಿದ್ದೆ ಇಂಡಿಯನ್ ಇದರಲ್ಲಿ ಇತಿಹಾಸದಲ್ಲಿ ಇದ್ಕೊಂಡಿದ್ದೆ ಪಾದಯಾತ್ರೆಗಳು ದಂಡಯಾತ್ರೆ ಆಗಿದೆ ಪಾದಯಾತ್ರೆ ಅಂತ ಹೇಳ್ಬಿಟ್ಟಿದ್ದೆ ರಾಜಕೀಯಕ್ಕೋಸ್ಕರ ಫಸ್ಟು ನೀರಾ ಚಳವಳಿಗೆ ಪ್ಲಸ್ಸು ತುಮಕೂರು ಅದು ಎಷ್ಟು ಮೈಲೇಜ್ ತಗೊಂಡು ಅಂತ ಹೇಳಿದ್ರೆ ಇವತ್ತಿನ ದಿವಸ ಭಾರತ ದೇಶದಲ್ಲಿ ಎಲ್ಲ ಪೊಲಿಟಿಷಿಯನ್ಸ್ ಇದ್ಕೊಂಡಿದ್ದೆ ನಿಜವಾಗ್ಲೂ ಫಾಲೋ ಮಾಡ್ತಾ ಇದ್ರೆ ಅಂತ ದೇವೇಗೌಡರು ಒಂದು ಇದೆ ಅಂತ ಹೇಳ್ಬಿಟ್ಟಿದೆ ಪಾದಯಾತ್ರೆಯನ್ನು ಕರ್ನಾಟಕದಿಂದನೇ ಪ್ರಾರಂಭಿಸಿದ್ದು ಅಂತ ಹೇಳ್ಬಿಟ್ಟಿದೆ ಅದೊಂದು ಇದು ಇದೆ ಪಾದಯಾತ್ರೆಗಳಲ್ಲಿ ನಾವು ಹೋಗ್ತಾ ಇದ್ವಿ ಆಯ್ತಾ ತುಂಬ ಇದಾಗೆ ಜಾಲಿಯಾಗಿ ಈಗಿನ ಥರ ಇದಿರಲಿಲ್ಲ ಈಗ ಒಂದು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ ಈ ಡ್ಯಾನ್ಸ್ಗಳು ಅದಿದ್ದು ಆವಾಗ ಇದ್ಕೊಂಡಿದ್ದು ಏನಿದ್ರು ಸಹಿತ 10 ಕಿಲೋಮೀಟ್ರ್ ಅಷ್ಟೇ 11 ಕಿಲೋಮೀಟ್ರ್ ಹೋಗ್ತಾ ಇರಲಿಲ್ಲ ಈಗ ಇದ್ಕೊಂಡಿದ್ದೆ ಪಾದಯಾತ್ರೆ ಅಂತ ಹೇಳಿದ್ರೆ ಭಜನೆ ಮಾಡ್ತಾರೆ ಡೋಲ್ ಹೊಡ್ತಾರೆ ಡ್ಯಾನ್ಸ್ಗಳು ಮಾಡ್ತಾರೆ ಇಲ್ಲ ಬರೀ ಮೌನವಾಗಿ ಹೋಗೋದು ಆಯಿತಾ ಇದು ಮಾಡೋದು ಅದೇ ರೀತಿ ನೀರಾ ಚಳವಳಿಗೂ ಅಷ್ಟೇ ಅದರಲ್ಲೂ ಅಷ್ಟೇ ಅವರು ಎಲ್ಲೇ ಇದಂತ ಇದೆ ಅಂತ ಹೇಳಿದ್ರೆ ಒಂದು ಜನಪರ ಕಾಳಜಿ ಆಯಿತಾ ಮಾದೇಗೌಡರು ಹಿಂಗೆ ಕ್ಯಾವೇರಿ ಇಶ್ಯೂಗೆ ಮತ್ತೆ ಇದಾಗ್ತಾ ಇದ್ರು ಆಮೇಲೆ ಸುಬೇಶ್ ಶೆಟ್ಟಿ ಮನ್ನ ಸತ್ತೋದ್ರಲ್ಲ ಸುಬ್ಬಣ್ಣ ಅಂತ ಹೇಳ್ಬಿಟ್ಟದೆ ಮಗದು ಅವರು ಆ್ಯಕ್ಚುಲಿ ಫಸ್ಟು ಈ ಚಳವಳಿಗಳಿಗೆ ಆ್ಯಕ್ಚುಲಿ ಇದ್ಕಡೆ ಕರ್ನಾಟಕದಲ್ಲಿ ಇದನ್ನು ನೋಡೇ ಇದ್ಕೊಂಡಿದ್ದೆ ಬೂಸಾ ಚಳವಳಿ ಮತ್ತೆ ಇದ್ಕೊಂಡಿದ್ದೆ ಕಾಗೋಡು ಚಳವಳಿ ಇದೆಲ್ಲ ಪ್ರಾರಂಭ ಆಗಿದ್ದು ಮೊನ್ನೆ ಸೀನಿಯರ್ ಜರ್ನಲಿಸ್ಟು ಇವರು ಈಶ್ವರ ಸಿಕ್ಕಿದ್ರು ಲೋಕಾರ್ಪ ಮಾತಾಡದೆ ಹೇಳಿದೆ
ಕರೆಕ್ಟ್ ಮರೆ ಫಸ್ಟ್ ಅವ್ರು ಇದು ಮಾಡಿದಕ್ಕೋಸ್ಕರ ಇವತ್ತು ದಿವಸ ಅಷ್ಟು ಜಾಗ ಉಳಿದಿತ್ತು. ಆಮೇಲೆ ಇದ್ಕೊಂಡು ಚಳುವಳಿಗಳು ಪ್ರಾರಂಭ ಆಗಿತ್ತು. ಇದನ್ನೇ ಒಂದು ಪುಸ್ತಕ ಯಾಕೆ ಬರೀಬಾರ್ದು ಅಂದರು. ನಾಡಿದೆ ಆ ಜ್ಞಾಪಶಕ್ತಿ ಇಲ್ಲ, ಅಟ್ಲೀಸ್ಟ್ ಇದನ್ನು ಇಟ್ಕೊಂಡು ಬೇಸ್ ಮೇಲೆ ಬರಿಬೋದಲ್ಲ ಅಂತ ಹೇಳ್ಬಿಟ್ಟಿದೆ. ಆ ರೀತಿ ಇಟ್ಕೊಂಡಿದ್ದೆ ಇದಾಗಿತ್ತು. ಆ ಚಳುವಳಿಗಳ ಬಗ್ಗೆ ಒಂದು ಸ್ವಲ್ಪ ಫೋಕಸ್ ಕೊಡೋಕ್ಕೆ ಶುರು ಮಾಡಿದೆ. ಅದನ್ನ ಇಟ್ಕೊಂಡು ಇವ್ರದ್ದು ಪೊಲಿಟಿಕಲ್ ಡೆವಲಪ್ಮೆಂಟ್ ಹೋರಾಟ ಎಲ್ಲ ಮಾಡಿದ್ರಿ, ಹೋರಾಟ ಮಾಡಿದ್ರಿ, ಅವ್ರು ಎದುರಾಕೊಂಡ್ರಿ, ಇವ್ರು ಎದುರಾಕೊಂಡ್ರಿ. ಸೆಕ್ಯೂರಿಟಿ ಏನು ಕೊಟ್ಟಿದೆ? ಸೆಕ್ಯೂರಿಟಿ ಅಂತ ಹೇಳಿದ್ರೆ ನನಗೆ ಇಟ್ಕೊಂಡು ಸೆಕ್ಯೂರಿಟಿ ಅಂತ ಹೇಳಿದ್ದೆ ಒಂದೇ ಒಂದು, ನಾನು ವೃತ್ತಿ ಧರ್ಮ. ಬಟ್ ಯಾವನ ಹತ್ರನು ಸ್ಟಿಲ್ ಟುಡೇ ಅರ್ಥ ಆಯ್ತಾ, ಕಾಫಿ ಟೀ ಕುಡಿದಿದ್ದೀನಿ ಅಥವಾ ಔಪಚಾರಕ್ಕೆ ಇದಕ್ಕೆ ಹೋಗಿದ್ದೀನಿ, ಒಬ್ಬನ ಹತ್ರ ಎಷ್ಟೆಷ್ಟೋ ಬಂದಿದ್ದೆ. ಅರ್ಥ ಆಯ್ತು. ಕೃಷ್ಣಪ್ಪ ಮತ್ತು ಕೃಷ್ಣಪ್ಪ ಮತ್ತೆ ಇದ್ಕೊಂಡಿದ್ದೆ. ನಮ್ಮ ಶ್ರೀಕಂಠಯ್ಯ ಬಗ್ಗೆ ಒಂದು ಇದು ಮಾಡಿದ್ವಿ. ಶ್ರೀಕಂಠನ ಅಡಿಯ ಇರಲ್ಲ ಸೇರ್ಕೊಂಡಿದ್ದು. ಜೇಸಿನ ಈಗಲೂ ಬದುಕಿದ್ದಾರೆ, ಜೇಸಿನ ಈಗಲೂ ಬದುಕಿದ್ದಾರೆ. ಆಯ್ತಾ, ಅವ್ನು ಕೇಳಿ ಹೇಳ್ತಾರೆ ಸ್ಟೋರಿ ಇದ್ಕೊಂಡಿದ್ದೆ. ಬರ್ದಿದ್ದು ನಾನು, ಯಾರ್ದು ಇದಾಗ್ಬಿಟ್ಟಿದೆ ಏನಾಯ್ತು ಲಾಸ್ಟ್ ಗೊತ್ತಾಗ್ಬಿಡ್ತು. ಲಿಫ್ಟ್ ಹತ್ರ ಬಂದಿದ್ದೀನಿ, ಕೃಷ್ಣಪ್ಪ ಬಂದರು. ರೇ ಗೊತ್ತಾ ನಿಮಗೆ, ನನ್ನ ಫ್ರೆಂಡು ಒಪ್ಕೊಡ್ತೀನಿ, ಆದರೆ ಇದ್ಕೊಂಡಿದ್ದೆ ಈ ಥರ ಸ್ಟೋರಿ ಮಾಡಿದ್ಯಲ್ಲ, ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆಯಾ, ಡೆಫಾರ್ಮೇಷನ್ ಕೇಸ್ ಹಾಕ್ತೀನಿ, ಅಷ್ಟು ಕಟ್ಟಕ್ಕಿದೆಯಾ ಅಂತ ನಾನು ಹೇಳಿದೆ. ಹಾಕು ನೋಡೋಣ, ಆಗಿದ್ದಾಗಲೇ ಹಾಕು ನೋಡೋಣ ಅಂತೆ. ಸರಿ ಅಂತ ಹೇಳ್ಬಿಟ್ಟಿದ್ದೆ. ಆಯಿತು ನಾನು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದೆ. ಲಿಫ್ಟಲ್ಲಿ ಇಳಿದ್ಬಿಟ್ರು. ಇಳಿದಾದ್ಮೇಲೆ ಇದ್ಕೊಂಡಿದ್ದೆ ಶ್ರೀಕಂಠಯ್ಯ, ಅವ್ರ ಅಳಿಯ ನಾಗರಾಜ ಅಂತೇಳಿ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಇದ್ದ. ಅವ್ರು ಇದ್ಕೊಂಡಿದ್ದೆ. ಹಾಸನ ಕಡೆಯವ್ರನ್ನ ಸುಮಾರು ಜನರು ಕಳಿಸ್ದ, ಏನೋ ರಾಜಿ ಇದಕ್ಕೆ ಎಲ್ಲ. ನಾವು ಬಗ್ಲಿಲ್ಲ. ಅದೇ ಟೈಮ್ಗೆ ಏನಾಯಿತು, ಹಾಸನದಲ್ಲಿ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ, ದೇವೇಗೌಡರು PM, ರೇವಣ್ಣ ಮಿನಿಸ್ಟ್ರು ಇದ್ದು. ಈ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಫುಡ್ ಇದರಲ್ಲಿ ಮತ್ತು ಅದರಲ್ಲಿ ಒಂದು ಸ್ವಲ್ಪ ಇದಾಗ್ಬಿಟ್ಟಿತ್ತು. ಶಾಲೆಯಲ್ಲಿ ಯಾರೋ ಇದ್ಕೊಂಡಿದ್ದೆ IAS ಇದ್ದರು. ಒಂದು ವೀಕ್ಲಿ ಪೇಪರ್ಗೆ ಮಂಗಳೂರಿಂದ ಪ್ರಕಟ ಆಗ್ತಾಯಿತ್ತು. ಬರೆದೆ, ನಮ್ಮ ನಟರಾಜನ ಕಡೆಯಿಂದನೇ ಟೈಪ್ ಮಾಡಿಸಿದೆ. ಯಾರು ನಟರಾಜು, ಉದಯ TVಯಲ್ಲಿದ್ದ ಮತ್ತು ಇದರಲ್ಲಿದ್ದ ನಟರಾಜು. ಇಲ್ಲೇ ಸದಾಶಿವನಗರದಲ್ಲೇ ಮಂಗಳೂರು ಮಿತ್ರ ಇದ್ರದ್ದೆಲ್ಲ ಆಫೀಸ್, ಮಂಗಳೂರು ಮಿತ್ರದ್ದಲ್ಲ ಸಾರಿ, ಇದು ಕರಾವಳಿಯಲ್ಲೇ ಇದ್ರದ್ದೆಲ್ಲ ಆಫೀಸ್ ಇಲ್ಲೇ ಇತ್ತು. ಇಲ್ಲೇ ಬಂದುಬಿಟ್ಟಿದೆ, ಬರೆಸಿ ಟೈಪ್ ಮಾಡಿಸ್ತು. ರೇವಣ್ಣನ ಲಗಾಮಿಗೆ ಸಿಗದ IAS ಕುದುರಿ ಅಂತ ಏನಾಯಿತು, ನೋಟಿಸ್ ಬಂತು. ಡೆಫಾರ್ಮೇಷನ್ ಕಳಿಸಿದೆ. ನೋಟಿಸ್ ಬಂದಾದ್ಮೇಲೆ ಇದ್ಕೊಂಡಿದ್ದೆ. ಇದು ಏನಪ್ಪ ನೋಟಿಸು ಅಂತ ನೋಡಿದೆ. ಆಮೇಲೆ ಇದಾಯಿತು. ಅಲ್ಲವ್ರ ಅಡ್ವೊಕೇಟ್ಗಳನ್ನ ಕರೆದೆ, ಬೇಲ್ ತಗೋಬೇಕು, ಇದು ಗ್ಯಾರಂಟಿ PCR ಆಗುತ್ತೆ, ಹಂಗೆ ಹಂಗೆ. ಬೇಲ್ ತಗೋಬೇಕಂತ ಏನು ಮಾಡೋದು, ಆಯ್ತು ನೋಡೇ ಬಿಡುವ, ಇದರಲ್ಲಾದರೂ ಜೈಲಿಗೆ ಹೋಗ್ತೀವ ಅಂತ ಹೇಳ್ಬಿಟ್ಟಿದೆ. ಹೋಗಿ ಬರೋಣ ಅಂತ ಹೇಳ್ಬಿಟ್ಟಿದೆ. ಒಂದು ಇದು ಈ ಥರ ಹಲವ್ರ ಹತ್ರ ಕೇಳಿದೆ, ಸ್ವಲ್ಪ ಎದುರಿಸ್ತಾರೆ, ಆಮೇಲೆ ಇದಾಗ್ಬಿಡುತ್ತೆ. ಎದುರಿಸಿ ಅದನ್ನು ಕೋರ್ಟಿದ್ದರೆ ವಾರಂಟೇ ಬಂದ್ಬಿಡ್ತು. ಹೋದೆ, ನಿಂತ್ಕೊಂಡೆ. ಪಾಂಡುರಂಗ ಶೆಟ್ಟಿ ಅಂತ ಹೇಳ್ಬಿಟ್ಟಿದೆ ಮ್ಯಾಜಿಸ್ಟ್ರೇಟ್, ಮ್ಯಾಜಿಸ್ಟ್ರೇಟ್ ಇದ್ದರು. ಹೋಗಿ ನಿಂತ್ಕೊಂಡೆ. ಏನು ರೀ, ಯಾರ ಬಗ್ಗೆ ನೀವು ಆರೋಪ ಮಾಡಿರೋದು ಗೊತ್ತಾ ಅಂತ. ಗೊತ್ತು ಸ್ವಾಮಿ ಅಂತ. ಸರಿ ಹಿಂಗಿದೆ, ನಿಮ್ಮ ಹತ್ರ ಏನು ಡಾಕ್ಯುಮೆಂಟ್ಸ್ ಇದೆ? ನನ್ನ ಹತ್ರ ಇರೋದು ಕೊಟ್ಟಿದ್ದೀನಿ ಸ್ವಾಮಿ. ಇಲ್ಲ ಬೇಕು ಅಂತ ಹೇಳಿದ್ರೆ ನನಗೆ ಟೈಮ್ ಕೊಟ್ಟರೆ ಮಿಕ್ಕಿದ್ದು ನಾನು ಕಲೆಕ್ಟ್ ಮಾಡಿಕೊಡ್ತೀನಿ. ಸರಿ ಆಯಿತು, ಈಗ ಏನು ಮಾಡ್ತೀರಾ, ಬೇಲು ಅಂತ. ಅದೇ ವಕೀಲರು ಇರ್ತಾರೆ. ಇಲ್ಲ ಸ್ವಾಮಿ ಅಂತ. ಸರಿ ನಿನಗೆ 45 ದಿವಸ ಟೈಮು, ಸೆಲ್ಫ್ ಬಾಂಡ್ ಮೇಲೆ ಬಿಡ್ತಾಯಿದ್ದೀನಿ. 45 ದಿವಸದಲ್ಲಿ ನನಗೆ ಡಾಕ್ಯುಮೆಂಟ್ಸು ಫಿಲ್ ಮಾಡಬೇಕು, ಇಲ್ಲಾಂದರೆ ನಿನಗೆ ಜೈಲಿಗೆ ಹಾಕ್ತೀನಿ. ಸರಿ ಆಯ್ತು ಸ್ವಾಮಿ ಅಂತ ಹೇಳ್ಬಿಟ್ಟು ಇಳಿದು ಬಂದೆ. ಬೆಳೆದಾದ್ಮೇಲೆ ಇತ್ಕೊಂಡಿದ್ದೆ. ನೀನು ಹಂಗೆ ಮಾಡ್ಕೊಂಬಿಟ್ಟಿದ್ಯಾ, ಹಿಂಗೆ ಮಾಡ್ಕೊಂಬಿಟ್ಟಿದ್ಯಾ, ಎಂಥ ಅವ್ರು ಗೊತ್ತಲ್ಲ, ಒಂಥರ ರಿಪಬ್ಲಿಕ್ ಹಾಸನ ಅಂತಾರೇ ಅಂತಬಿಟ್ಟು ಸುಮಾರು ಜನರು ಈ ಹೊಸ್ದಾಗಿ ಬಂದಿರ್ತಾರಲ್ಲ, ಅದರಲ್ಲಿ ಒಬ್ಬ ಪುಟ್ಟಸ್ವಾಮಿ ಅಂತ ಒಬ್ಬಿದ್ದ, ಮೈಸೂರಿದ್ದು. ಆ್ಯಕ್ಚುಲಿ ಸಿಲ್ವರ್ ಜೂಬ್ಲಿ ಪುಟ್ಟಸ್ವಾಮಿ ಅಂತ ಕರಿತಾಯಿದ್ವಿ. ಅವು ಎಲ್ಲ ಇದ್ಕೊಂಡಿದ್ದೆ. ನೀನು ತಪ್ಪು ಮಾಡಿಬಿಟ್ಟೆ, ಹಂಗೆ ಹಿಂಗೆ. ಸಂಜೆವಣಿಗೆ ಬರೀತಾರೆ ಪುಟ್ಟಸ್ವಾಮಿ ಅಂತ. ಇಲ್ಲ, ಆ ಪುಟ್ಟಸ್ವಾಮಿ ಅಲ್ಲ, ಬೇರೆ ಸತ್ತೋದ್ರು. ಸಿಲ್ವರ್ ಜೂಬ್ಲಿ ಪುಟ್ಟಸ್ವಾಮಿ ಅಂತ ಹೇಳ್ಬಿಟ್ಟಿದ್ದೆ. ಆ್ಯಕ್ಚುಲಿ ಸಂಕ್ರಾಂತಿ ಪೇಪರಲ್ಲಿದ್ದರು. ಬೆಂಗಳೂರು ಬಂದು ಆ್ಯಕ್ಚುಲಿ ಕಮರ್ಷಿಯಲ್ ಇದಕ್ಕೆ ಜಾಸ್ತಿ ಹೋಗ್ತಾ ಇದ್ದಿದ್ದು, ಸುಮ್ಮನೆ ರೌಂಡ್ಸ್ ಬರೋರಷ್ಟು. ಆಮೇಲೆ ಲಾಸ್ಟ್ಗೆ KSFCಯಲ್ಲಿ ಇದ್ಕೊಂಡಿದ್ದೆ. ಈ ಬಚ್ಚೇಗೌಡರ ಶೆಡ್ಕ ಒಬ್ಬ ಇದ್ದಾರೆ, ವೆಂಕಟರಮಣಪ್ಪ ಅಂತ. ಅವರು ನಾವು ಸ್ನೇಹಿತರು. ಅವ್ರು ಇದ್ಕೊಂಡಿದ್ದೆ. ಏನು ಮಾಡ್ತೀವ್ರೆ, ನಮ್ಮ ಗೌಡರು ಕುಟುಂಬದ ಬಗ್ಗೆನೇ ಬರೆದುಬಿಟ್ಟಿದ್ರಂತೆ. ಏನೋ ಸಿಕ್ತು ಬರೆದಿದ್ದೀನಿ ಸರ್ ಅಂತ. ಇಲ್ಲ ರೀ, ನಮ್ಮಲ್ಲಿ ಶ್ರೀಧರ್ ಅಂತ ಇದ್ದಾರೆ, ಕುಮಾರಸ್ವಾಮಿ ಫಸ್ಟ್ ಟೈಮ್ MP, ಈ ಥರ ಲಂಡನ್ನ ಎಲ್ಲ ಹೋಗಿದ್ರು. ಅವ್ರು ಬರ್ತಾರೆ. ಅವಾಗ ಬನಶಂಕರಿಯಲ್ಲಿ ಮನೆ. ಅವ್ರು ಬಂದಮೇಲೆ ಶ್ರೀಧರ್ ಅಂತ ಅವ್ರ ಕ್ಲಾಸ್ಮೇಟ್ ಇದ್ದಾರೆ, KSFCಯಲ್ಲಿ ಇದಾಗಿದ್ದಾರೆ. ಅವ್ರ ಜೊತೆ ಹೋಗಿ ಮಾತಾಡಿ. ಸರಿ ಲಂಡನ್ನಿಂದ ಬಂದರು. ಬಂದಾದಮೇಲೆ ಶ್ರೀಧರ್ ಎತ್ಕೊಂಡಿದ್ದೆ. ಅವ್ರ ಕಾರೆಲ್ಲ ಕರ್ಕೊಂಡೋದು. ಹೋದ್ವಿ. ಫುಲ್ಲು ರಶ್ ಇತ್ತು. ರಶ್ ಇದ್ದಾದ್ಮೇಲೆ ಎತ್ಕೊಂಡಿದ್ದೆ. ಶ್ರೀಧರ್ ಹೇಳಿದ್ರು ಈ ಥರ ಬಂದಿದ್ದಾರೆ. ಬಂದ ತಕ್ಷಣ ಎತ್ಕಡೆ ಹೋದ ತಕ್ಷಣ, ಏನು ಬ್ರದರ್ ನಿಮಗೆಲ್ಲ ಗೊತ್ತಿದೆಯಲ್ಲ, ನಮ್ಮ ಲಾಯರು ನಿಮ್ಗೆ ಚೆನ್ನಾಗಿ ಪರಿಚಯ ಇದ್ದಂತೆ, ನಿಮ್ಮವರೇ ಅಂತೆ, ಹಂಗೆ ಹಿಂಗೆ ಅಂತ ಶುರು ಮಾಡಿದ್ರು.
ಇಲ್ಲಿ ಜಾತಿ ಗೀತಿ ಏನು ಬರಲ್ಲ, ಏನಿದೆ ಅದನ್ನು ಇದು ಮಾಡಿದ್ದೀನಿ. ಏನು ಜೈಲಿಗೆ ತಾನೇ ಹೋದರೆ ಹೋಗ್ತೀನಿ ಬಿಡು, ಏನು ಬಂಡ ನೀನು, ಅರೆ ಬಂಡ ಗಿಂಡ ಏನಿಲ್ಲ ಅಂದ. ಸರಿ ಆಯಿತು ನಾನು ಹೇಳ್ತೀನಿ, ಇದಕ್ಕೆ ಹೋಗೋಣ, ಕುಮಾರ್ ಕೃಪಾಗೆ ಹೋಗೋಣ. ಬರಲ್ಲ ಆದಮೇಲೆ ಇದು ಕಡೆದೆ ಆಯಿತು ನಾನೇ ಮಾತಾಡ್ತೀನಿ. ಸರಿ ಆಮೇಲೆ ವಿತ್ಡ್ರಾ ಮಾಡಿಕೊಂಡ್ರು. ಅದಾದಮೇಲೆ ಇದು ಕಡೆದೆ ಕ್ರೈಮ್ ಸ್ಟೋರಿ ಇದೆ, ಒಂದಷ್ಟು ಕೇಸ್ಗಳು, ಈಗ 2-3 ಕೇಸ್ಗಳಿದೆ. ಅದು ಬಿಟ್ಟರೆ ಯಾವ ಕೇಸು ಒಂದು FIR ಆಗಿಲ್ಲ. ಯಾವುದು ಕಾಸು ಬೇಕಿತ್ತಲ್ಲ, ಬೇಕಿಲ್ಲ ನನಗೆ ಏನಂತ ಹೇಳಿದ್ರೆ ಇಷ್ಟೇ. ಈಗ ಅದೇ ಇದು ಕಡೆದೆ ಸೆಲ್ಫಿಗೆ ಅದಕ್ಕೆ ಇದಕ್ಕೆ ಮುಗಿಬಿಡ್ತಾರೆ. ಆ್ಯಕ್ಚುಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಆ್ಯಕ್ಚುಲಿ ಇದು ಕಡೆದು ಆಗ್ತಾ ಬ್ಲಡ್ ಡೊನೇಷನ್ಸು ಇದೆಲ್ಲ ಮಾಡ್ತಾಯಿದ್ರಿ, ಆಗ್ತಾ ಫೀಲ್ಡಿಗೆ ಬಂದಿದ್ರಿ. ನಿಮ್ಮ ಸ್ಪೋರ್ಟ್ಸು ಮತ್ತು ಇದರಿಂದ ಇದು ಕಡೆದು ನಾನು ಇದೇ ಸೆಷನ್ಸ್ ನಡೀತಾ ಇತ್ತು. ಈಗಿನ ಮುಖ್ಯಮಂತ್ರಿ ಇದು ಕಡೆದು ಮಿನಿಸ್ಟರ್ ಆಗಿದ್ರು. ಅವ್ರ ಚೇಂಬರ್ಗೆ ಊಟ ತಿಂತಾ ಇರಬೇಕಾದ್ರೆ ಬಾಗಿಲು ತಟ್ಟಿ ಹೋಗಿ ಕರ್ಕೊಂಡು ಹೋಗ್ಬಿಟ್ಟಿದೆ. ಮೈಸೂರು ಸೈಟ್ಗೆ ರೆಕಮೆಂಡ್ ಮಾಡೋಕ್ಕೆ ಇದು ಮಾಡಿದ್ದೆ, ಜ್ಞಾಪಕ ಇದೆಯಾ? ಅರ್ಥ ಆಯ್ತಾ? ಇವತ್ತು ಆ ಸೈಟ್ ಇದ್ದರೆ ಎಷ್ಟಕ್ಕೆ ಇರ್ತಾ ಇದ್ರಿ, ಯಾಕಂದರೆ ಹಣೆ ಬರೋದಿಲ್ಲ ಅಷ್ಟೇ. ಆಯ್ತಾ? ಹಂಗೆ ಎತ್ಕೊಂಡು ಆವಾಗಂತ ದಿವಸ ಎತ್ಕೊಂಡಿದ್ದೆ. ಏನಪ್ಪ ಅಂತ ತಟ್ಟೆಯಲ್ಲಿ ತಿಂತಾಯಿದ್ರು ಸಹಿತ ಏನಂದರು, ಶಿವಲಿಂಗ ಅಂತ ಬಿಡಿದೆ. ಅವ್ರ ಪಾಪ ಎತ್ಕೊಂಡಂತೆ PS ಆಗಿದ್ರು. ಅವ್ರು ಹೇಳಿದ್ರು, ಸರ್ ಊಟ ಮಾಡ್ತೈತೆ, ಪರವಾಗಿಲ್ಲ ನಾನು ಹೋದರೆ ಪರವಾಗಿಲ್ಲ ಅಂತೇಳಿ. ಹೋದ ತಕ್ಷಣ ಏನಂದರು, ಏನಪ್ಪ ಈ ಥರ ಎತ್ಕೊಂಡು ನಮ್ಮ ಹುಡುಗ ಅಂದ ತಕ್ಷಣ ಏನಂದರು, ಹೌದಾ ಸರಿ ಮೈಸೂರಲ್ಲಿ ಸೈಡ್ ಬೇಕಾ, ಆಯ್ತಪ್ಪ ಅಂತ ಸೈನ್ ಮಾಡಿದ್ರು. ಎಡಗೈಯಲ್ಲೇ ಸೈನ್ ಮಾಡಿದರು. ಆ ಒಂದು ಇದಿತ್ತು ಅವಾಗ ವಿಶ್ವಾಸ ಕೊಡದೆ, ಆ ಥರ ಒಂದು ನಂಬಿಕೆ ಇತ್ತು. ಇವತ್ತಿನ ದಿವಸ ಒಬ್ಬ ಪತ್ರಕರ್ತ ಹೋಗಿದ್ರೆ ಈಗ ನಿಜವಾಗ್ಲೂ ಎಷ್ಟು ಸ್ಟೋರೀಸ್ ಹಲವರು ಹೇಳ್ತಾರೆ. ಪೊಲಿಟಿಷಿಯನ್ಸ್ ನಿಜವಾಗ್ಲೂ ಹಳೆ ಪೊಲಿಟಿಷಿಯನ್ಸ್ ಹೇಳ್ತಾರೆ, ಹಲವರು TV ನೋಡೋದೇ ಬಿಟ್ಬಿಟ್ಟಿದ್ದಾರೆ. ಗಾಸಿಪ್ ಸುದ್ದಿಗಳು, ಈ ಹನಿ ಟ್ರಾಪ್, ಯಾವ್ದು ಹನಿ ಟ್ರಾಪು ಆಯಿತಾ? ಇದೆಲ್ಲ ಇದು ಕಡೆದು ಈಗಿಂದ ಅಲ್ಲ, ರಾಜನ ಕಾಲದಿಂದ ದೇವತೆಗಳಿಂದ ಬಂದಿದೆ. ಈಗ ಏನಾಗ್ತಾ ಇತ್ತು ಹೇಳಿದೆ, ಸ್ವಾರ್ಥಕ್ಕೋಸ್ಕರ ಇದು ಕಡೆದು ಈ ಹನಿ ಟ್ರಾಪು ಮತ್ತು ಇದು ಪಕ್ಷಾಂತರ ಇದೆಲ್ಲ ಮಾಡ್ತಾ ಇದ್ದಾರೆ ಅಷ್ಟೇ. ಮೊದಲು ಇದು ಇಟ್ಕೊಂಡಿದ್ದೆ ಒಂದು ಪಕ್ಷ ಅಂತ ಹೇಳಿದ್ರೆ ನಿಷ್ಠೆ ಇರೋದು. ಇವತ್ತು ಜಿಗ್ಜಿಡ್ಗೆ ಮತ್ತೆ ಇಟ್ಕೊಂಡಿದ್ದೆ, ಇವರಿದ್ದಾರೆ ನಮ್ಮ ರಮೇಶ್ ಜಿಗ್ಜಿಡ್ಗೆ, ಮತ್ತು ಇಲ್ಲೊಬ್ರು ಇದ್ದಾರೆ MP ಆಗಿದ್ದಾರೆ. ಅವರಿಬ್ಬರೂ ಇವತ್ತಿಗೂ ಇಟ್ಕೊಂಡಿದ್ದೆ ಹೆಗಡೆ ಮತ್ತು ಅವರು ಇದನ್ನು ಬಿಟ್ಕೊಡಲ್ಲ. ಆಯಿತಾ? ಬಿಚ್ಕೊಡಲ್ಲ. ಈಗ ಇಷ್ಟೆಲ್ಲ ಆಯಿತು, ನೀವು ಇಷ್ಟೆಲ್ಲ ಹೋರಾಟ ಮಾಡಿದ್ರಿ, ಇದೆಲ್ಲ ಮಾಡಿದ್ರಿ, ಎಲ್ಲ ಏನು ತೊಗೊಳ್ಳಿಲ್ಲ, ಏನಿಲ್ಲ. ಈ ಫ್ಯಾಮಿಲಿ ಕಡೆ ಹೆಂಗೆ ಮಾಡಿದ್ರಿ? ಫ್ಯಾಮಿಲಿ ಅಂತ ಹೇಳಿದ್ರೆ ಏನು ಅಂತ ಹೇಳಿದರೆ, ನನಗೆ ಸಿಕ್ಕರೆ ಹೆಂಡ್ತಿನ ಅಂತದೆ, ನಿಜವಾಗ್ಲೂ ಹೇಳ್ತೀನಿ. ಇದುವರೆಗೂ ಅರ್ಥ ಆಯ್ತಾ? ನೀನು ಎಷ್ಟು ತರ್ತೀಯ ಏನು ಅಂತ ಇಲ್ಲ. ಮಕ್ಕಳಿಗೆ ಕಡೆ ಎಜುಕೇಷನ್ನು, ಒಳ್ಳೆ ಎಜುಕೇಷನ್ ಅದೂ ಅಷ್ಟೇ ಕಾಕತಾಳೀಯ. ನಿಜವಾಗ್ಲೂ ನಾನು 2 ಮಕ್ಕಳನ್ನು ಅಡ್ಮಿಷನ್ ಮಾಡಿಸ್ಬೇಕಾದ್ರೆ ನಾನು ಮನೆಯಲ್ಲೇ ಇಲ್ಲ. ಇಲ್ಲ ಮಿಸ್ಸಸ್ಸು ಅಲ್ಲ, ಪಾಪ ನಾಗರಾಜ್ ಅಂತ ಹೇಳಿ ಈಗಲೂ ಇದು ಮಾಡಿದ್ರೆ ನಿವೃತ್ತ ಅಡಿಷನಲ್ SP ಆಗಿ ರಿಟೈರ್ಡ್ ಆದರು. ಅವ್ರ ಫ್ಯಾಮಿಲಿ ನಾವು ಇದ್ಕೊಂಡಿದ್ದೆ, ನಾನು ಅವ್ರು ಇದ್ಕೊಂಡು ಒಂದು ಅಣ್ಣ ತಮ್ಮದ್ರ ಥರ ಫಸ್ಟ್ ಡೇ 1 ಇದ್ಕೊಂಡಿದ್ದೆ. ಅವ್ರು ಏನು ಮಾಡಿರುತ್ತೆ ಹೇಳಿದ್ರೆ, ಅವ್ರ ಲಿಮಿಟ್ಸಲ್ಲೇ ನನ್ನ ಮನೆ ಇರೋದು. ಅವ್ರು ಎಲ್ಲಿರ್ತಾರೆ ಆ ಲಿಮಿಟ್ಸ್ ನನ್ನ ಮನೆ ಹೋಗಿರೋದು. ಸರಿ ಅಲ್ಲಿಂದ ಫೋನ್ ಮಾಡೋದು ನಾನು, ಈ ಥರ ಇದ್ದೀನಿ ಅಂತ ಹೇಳಿದೆ. ಯಾರ ನೀನು ನನ್ನ ನಿನ್ನ ಮಕ್ಳಿಗೆ ಅಡ್ಮಿಷನ್ಗೆ ಹೋಗ್ಬೇಕಾ ಅಂತ ಹೇಳಿ ಪಾಪ 2 ಅಡ್ಮಿಷನ್ಗೂ ನಾನು ಆಮೇಲೆ ಬಂದು ಇದು ಕಡೆದು ಫೀಸ್ ಇದನ್ನೆಲ್ಲ ಇದು ಮಾಡ್ತಾಯಿದ್ದೆ. ಅವರೇ ಬುಕ್ಸು ಎಲ್ಲ ಕೊಡಿಸಿ ಮನೆ ಕಳಿಸಿರೋರು. ಈಗ ಏನು ಮಾಡ್ತಾ ಈಗ ಇದ್ಕೊಂಡಿದ್ದೆ. ಮಗ ಬಂದು UPSC ಇದಕ್ಕೆ ಇದು ಮಾಡ್ತಾಯಿದ್ದಾನೆ. ಮಗಳದು ಆ್ಯಕ್ಚುಲಿ MSc ಕಂಪ್ಲೀಟ್ ಆಗಿ ಇವಾಗ ಇದ್ಕೊಂಡಿದ್ದೆ PhD ಸೆಕೆಂಡ್ ಇಯರ್ ಮೈಕ್ರೋಬಯಾಲಜಿ. ಏಮ್ಸ್ಗಾಗಿತ್ತು, ಮೈಗ್ರೇಷನ್ ಮೇಲೆ VIT ತಮಿಳ್ನಾಡು ವೆಲ್ಲೂರು ಇದರಲ್ಲಿ ಸೆಕೆಂಡ್ ಇಯರ್ ಮಾಡ್ತಾ ಇದ್ದಾಳೆ. ನೆಕ್ಸ್ಟ್ ತಾವೇನು ಮಾಡ್ತಾ ಇದ್ದೀಗ? ನಾನು ಇದು ಕಡೆದು ಆ್ಯಕ್ಚುಲಿ ಹಲವರು ಈಗ ಡೆಲ್ಲಿ ಮತ್ತು ಈ ಕಡೆ ಒಂದು ಸ್ವಲ್ಪ ಫ್ರೆಂಡ್ಸ್ ಇದ್ದಾರೆ. ಒಂದು 5 years ಡೆಲ್ಲಿಯಲ್ಲೂ ಇದ್ದೆ ನಾನು. ಆ ಟಚ್ ಇದರಿಂದ ಇಟ್ಕೊಂಡಿದ್ದೆ. ಈ ಪೊಲಿಟಿಕಲ್ ಅನಾಲಿಸ್ ಹಲವರು ಕೇಳ್ತಾರೆ, ಅದನ್ನು ಕೇಳಿದಾಗ ಕೊಡ್ತೀನಿ. ಇಲ್ಲಿ ಲೋಕಲಲ್ಲೂ ಅಷ್ಟೇ ಡೌಟ್ಸ್ ಇದ್ದರೆ, ಈಗ ನನಗೆ ಗೊತ್ತಿಲ್ಲ ಅಂದರೂ ನಾನು ಇದು ಕಡೆದೆ ಶೇಷಚಂದ್ರಕ್ಕೆ ಫೋನ್ ಮಾಡ್ತೀನಿ. ಪೊಲೀಸ್ ಇದು ಅಂತ ಹೇಳಿದರೆ ನಾನು ಬುಕ್ಸನ್ನು ಓದ್ತೀನಿ. ಆಮೇಲೆ ಇದಕ್ಕೆ ಕೋರ್ಟು ಕಚೇರಿದು ಅಂತ ಹೇಳಿದರೆ ಸುಪ್ರೀಂ ಕೋರ್ಟ್ದು ಅದೆಲ್ಲ ಇದು ಮಾಡ್ತೀನಿ, ರೆಫರ್ ಮಾಡಿಬಿಟ್ಟಿದೆ. ನನಗೆ ತಿಳಿದಿದ್ದು ಇದು ಮಾಡ್ತೀನಿ. ಅವರೊಂದಷ್ಟು ಗೌರವಧನ ಕೊಡ್ತಾಯಿದ್ದಾರೆ. ಆದರೆ ನಂದು ಇನ್ನೊಂದು ರಿಕ್ವೆಸ್ಟು, ಈಗಿನ ಪೀಳಿಗೆಗೆ, ಯುವ ಪೀಳಿಗೆಗೆ ಏನಂತ ಹೇಳಿದ್ರೆ, ಪತ್ರಿಕಾ ರಂಗ ಅಂತ ಹೇಳಿದ್ರೆ ನಾನು ರಿಪೋರ್ಟರು ಅಥವಾ ಇದ್ಕೊಂಡು ಮಾಧ್ಯಮದಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ಕೊಂಬಿದೆ ಅಂತ ತಿಳ್ಕೊಂಡಿದ್ದೆ. ನಿಜವಾಗ್ಲೂ ಹೇಳ್ತೀನಿ, ಆ ಒಂದು ಇದರಿಂದ ಹೊರಗಡೆ ಬರ್ಬೇಕು, ಹೊರಗಡೆ ಬರ್ಬೇಕು. ನಾವು ಇದ್ಕೊಂಡಿದ್ದೆ 4ನೇ ಅಂಗ ಅಂತ ಹೇಳ್ತೀವಲ್ಲ, ಒಬ್ಬ ಸಾಮಾನ್ಯ ಜನ ಇದ್ದಾನಲ್ಲ ಅವನಿಗಿಂತ ಕಡೆಯ ವ್ಯಕ್ತಿ ಆಗಿರಬೇಕು. ಅಲ್ಲವ್ರು ಏನಂತಾರೆ, ನಾನು ಮೀಡಿಯಾ ಬಿಡು, ವಿಧಾನಸೌಧದಲ್ಲಿ ಬಿಡು ಅಥವಾ ಪೊಲೀಸ್ ಸ್ಟೇಷನಲ್ಲಿ ಬಿಡು, ಅದು ಇದು ಅಂತ ಹೇಳಿದ್ರೆ ಮತ್ತೆ ದರ್ಪ ತೋರಿಸ್ತಾರೆ. ಅದನ್ನು ಬಿಡಬೇಕು. ಆಮೇಲೆ ಇದ್ಕೊಂಡಿದ್ದೆ ಈ ಗಾಸಿಪ್ ಸುದ್ದಿಗಳನ್ನು ಆದಷ್ಟು ಕಡಿಮೆ ಮಾಡಿ ಸತ್ಯ ಇದನ್ನು. ನನಗೆ ಇದ್ಕೊಂಡಿದ್ದೆ ಯಾವುದೋ ಒಂದು ಎಲೆಕ್ಟ್ರಾನಿಕ್ ಮೀಡಿಯಾ ದೊಡ್ಡದಾಗೇ ಇದೆ, ಯಾವುದೋ ಒಂದು ಇದಾಗ್ಬಿಡ್ತು, ಒಂದು ಕೇಸ್ ಆಗೋಗ್ಬಿಡ್ತು.
ಕೇಸ್ ಆದಾಗ ಇದು ಕಡೆದೇ ಬಂದರು, ನೋಡಿ ನಿಮಗೆ ತುಂಬ ಸ್ನೇಹಿತರು, ನೀವು ಹೇಳಿದ್ರೆ ಕೇಳ್ತಾರೆ, ಇನ್ನು ಪರ್ಸ್ನಲ್ ಗ್ರಿಡ್ಜು ಬೆಳೆಯೋದು ಬೇಡ ಅಂತ ಹೇಳಿ. ಅದರಲ್ಲಿ ಈಗಲೂ ಒಬ್ಬ IPS ಆಫೀಸರು ADGP ಇದ್ದಾರೆ, ಅವ್ರ ಹತ್ರನೂ ಬಂದರು. ಇಬ್ಬರು ಇದು ಕಡೆದೇ ಮಾತಾಡ್ತಾ ಹೇಳಿದ್ರು, ನೋಡಿ ನಮ್ಗೆ ಅವರು ಗೊತ್ತು ಇವರು ಗೊತ್ತು, ಇಂಥದ್ದು ಇದು ಕಡೆಗೆ ನಾವು ಹೇಳಿದ್ರೆ ಒಪ್ತಾರಾ, ನೀವೇ ಇಷ್ಟ ಮಾಡಿ. ಸರಿ ಇದು ಬಿಡೋದು ಆಯಿತು, ನೋಡೋಣ ಒಂದು ಸಾರಿ ಟ್ರೈ ಮಾಡ್ತೀನಿ ಅಂದರು. ನಾನು ಹೇಳಲ್ಲಪ್ಪ, IPS ಆಫೀಸರ್ ಹೇಳಿದ್ರು, ನಾನಂತೂ ಈ ಸುದ್ದಿನ ನಾನು ಅವ್ರ ಹತ್ರ ಮಾತಾಡೋದೇ ಇಲ್ಲ, ನೀವು ಬೇಕಾದರೆ ನೋಡು. ಆವತ್ತು ಇತ್ಕೊಂಡಿದ್ದು ಯಾರ್ದೋ ಒಬ್ರದ್ದು ಇದಿತ್ತು, ರಿಸೆಪ್ಷನ್ ಇತ್ತು ಪ್ಯಾಲೇಸ್ ಗ್ರೌಂಡಲ್ಲಿ. ಅವರು ಪೊಲಿಟಿಷಿಯನ್ ಬಂದರು, ಈಗಲೂ ಒಳ್ಳೆ ಪೊಸಿಷನ್ ಬಂದರು. ಜನರಲ್ಲಾಗಿ ಹೊರಗಡೆ ನಿಂತಿದ್ದಾಗ ಬಂದರು, ಏನು ಬರ್ತಾರೆ ಅಂತ ಹೇಳಿ ಮಾತಾಡ್ತಾ ಸರ್ ಈ ಥರ ಅಂತ, ನಾವೊಂದು ಮಾತಾಡ್ತೀನಿ ಕೇಳ್ತೀರೇನ್ರಿ ಅಂತ. ಏನು ಸರ್ ಅಂತ, ನೀವು ಇಷ್ಟು ವರ್ಷದಿಂದ ಇದ್ದೀರಿ, ನಾನು 80s ನಿಮ್ಮನ್ನು ನೋಡಿದ್ದೀನಿ, ವಿಧಾನಸೌಧದಲ್ಲೂ ನೋಡಿದ್ದೀನಿ, ಕಮಿಷನ್ ಆಫೀಸಲ್ಲೂ ನೋಡಿದ್ದೀನಿ, CIDಯಲ್ಲೂ ನೋಡಿದ್ದೀನಿ, DG ಆಫೀಸಲ್ಲೂ ನೋಡಿದ್ದೀನಿ. ಆದರೆ ಇದ್ಕೊಂಡಿದ್ದೆ ನನಗೆ ₹1 ಲಕ್ಷ ಕೊಡಿ, ನೀವು ಬೆಂಗಳೂರಲ್ಲಿ ಎಲ್ಲೇ ಹೇಳಿದ್ರೆ ಅಲ್ಲಿ ನಾನು ಒಂದು ಸೈಟ್ ಕೊಡಿಸ್ತೀನಿ. ಯಾಕೆ ಸರ್ ಅಂದೆ, 6 ತಿಂಗಳಿಗೆ ಬಂದವನು ಅದೇ ಚಾನಲಲ್ಲಿರೋರು ಇವತ್ತಿನ ದಿವಸ 2-3 ಕಾರ್ ಇಟ್ಕೊಂಡಿದ್ದು ಇದು ಮಾಡ್ತಾಯಿದ್ದಾರೆ, ಆಯಿತಾ? ಅಂಥವ್ರ ಬಗ್ಗೆ ನೀವು ಇದು ಕಡೆ ಸಪೋರ್ಟ್ ಮಾಡೋಕ್ಕೆ ಬರ್ತೀರಾ? ಫಸ್ಟು ಇದು ಕಡೆದೆ ಒಂದು ಇದನ್ನು ಸಿದ್ಧಾಂತವನ್ನು ಇಟ್ಕೊಳ್ಳಿಕ್ಕೆ ಕೇಳಿ, ಯಾವತ್ತೂ ಇದು ಕಡೆದೆ ವೃತ್ತಿಯನ್ನು ಮಾರಾಟ ವಸ್ತು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದಕ್ಕೋಸ್ಕರ ಈ ಒಂದು ವೃತ್ತಿ ಅದು ಮಾಧ್ಯಮ ಲೋಕದಲ್ಲಿರೋರು ಪ್ರತಿಯೊಬ್ಬರಿಗೂ ನಾನು ಇದ್ಕೊಂಡಿದ್ದೆ, ಕೈ ಮುಗಿದು ಕೇಳ್ಕೊಳ್ತಾನೆ, ರೋಲ್ ಕಾಲ್, ಬ್ಲ್ಯಾಕ್ ಮೇಲ್ ಅದನ್ನು ಬಿಟ್ಬಿಟ್ಟು ಸತ್ಯಾಂಶ ಏನಿದೆ, ಏನಿದೆಯಾ ಅದು ಇದು ಕಡೆದೆ ಕಂಪ್ಲೇಂಟ್ ಕೊಡಿ, ಸುದ್ದಿನ ಪ್ರಕಟಿಸಿ, ಆದರೆ ದಾಖಲೆ ಆಧಾರಗಳು ಇಟ್ಕೊಂಡು ಪ್ರಕಟಿಸಿ. ಅದನ್ನು ಬ್ಲ್ಯಾಕ್ ಮೇಲ್ ಅನ್ನಲ್ಲ, ಸುದ್ದಿಯನ್ನು ಇದ್ಕೊಂಡಿದ್ದೆ 10 ಜನ ಇದ್ಕೊಂಡಿದ್ದೆ ಹಂಚ್ಕೊಳ್ತಾರೆ, ಇದಾಗುತ್ತೆ. ಆವಾಗ ಏನಾಗುತ್ತೆ ಅಂದರೆ ನಮಗೊಂದು ತೂಕ ಬರುತ್ತೆ. ಸರಿ, ಆಯಿತಾ? ಈ ಗಾಸಿಪ್ಪು ಮತ್ತು ಇದನ್ನ ದಾಖಲೆ ಇಲ್ಲದ ಸುದ್ದಿಗಳನ್ನು ಮಾಡೋದು ಬಿಟ್ಬಿಟ್ಟು ಇವತ್ತು ಯಾಕಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾ ಸಖತ್ ಫಾಸ್ಟ್ ಇದೆ. ಈಗ ಇದು ಕಡೆ 76 ಇದು, ಈಗ ಇದು ಕಡೆ ಒಂದು ಯಾವುದೋ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಹೋಗಲಿ ಇಮಿಡಿಯೇಟ್ಲಿ ಟ್ರೋಲ್ ಮಾಡ್ತಾರೆ. ಅದಕ್ಕೆ ಆಸ್ಪದ ಪಡೆದಿರ ಇದು ಕಡೆ ಆದಷ್ಟು ಕೈಯಲ್ಲಿ ಬರೆಯೋದು ಪ್ರಾಕ್ಟೀಸ್ ಮಾಡಿದರೆ ಒಳ್ಳೆಯದು ಅಂತ ಬಿಡೋದು ಈಗಿನ ಯುವ ಪೀಳಿಗೆಗೆ ನಾನು ಒಂದು ಮನವಿ. ನಮಸ್ಕಾರ. ಇದುವರೆಗೂ ತಮ್ಮ ಎಲ್ಲ ಅನುಭವಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ. ಇದಾಗಿತ್ತು ಇಂದಿನ ಚರ್ಚೆ. ನೋಡ್ತಾ ಇರಿ ಫ್ರೀಡಮ್ TV, ಜನಸಾಮಾನ್ಯರ ಶಕ್ತಿ. ನಮಸ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ TV ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.